ಅಲ್ಲ ಕಣ ಚಂದ್ರು, ಆ ಸುಶೀಲಿಗೂ ಆ ಸವಿತುಂಗೆಲ್ಲ ಹೇಳ್ ಕಳ್ಸೋದಲ್ವೇನಲ್ಲ. ಬಂದಿರೋರ್ ಮಂತಕ್ಕೆ ಆ ಹುಡುಗಿ ಒಬ್ಳೆ ಅವಳೆ, ಅವ್ರ ಅಮ್ಮ ಬೇರೆ ಊರಿಗೆ ಹೋಗವಳೆ, ಆ ಹುಡುಗಿ ರವಷ್ಟು ವಾಸ್ತು ಬೇರೆ ನಾ ಸಿಕ್ಕಂತತೆ. ಒಂದಿಬ್ರು ಹೆಂಗ್ಸ್ರಿಗೆ ಹೇಳ್ ಕಳ್ಸಪ್ಪ ಬರ್ಲಿ ಮಂತಕ್ಕೆ. ಹೇಳ್ ಕಳ್ಸಿದೀನಿ, ತಿಮ್ಮ ಓದ್ತಿದ್ದ ಇಲ್ಲಿ ಅವಂತ ಹಂಗೆ ಹೇಳ್ ಕಳ್ಸಿದೀನಿ ಬಿರಿ ಮಂತಕ್ ಬರಳಪ್ಪ ಅಂತ. ಯಾರಿಗೆ ಸುಶೀಲಿಗೆ ಹೇಳ್ದೆ ಸವಿತುಂಗ? ಇಬ್ರಿಗೂ ಹೇಳ್ಬಾರಪ್ಪ ಅಂತ ಹೇಳ್ದೆ, ಯಾರನ್ನ ಒಬ್ರನ ಬರ್ಲಿ ಅಂತ. ಹೋಗ್ಲಿ ಬಿಡು. ಆಗ ಗೊತ್ತಾಯ್ತಂಗ ಅವ್ರು ಹೇಳು. ಯಾವ್ದ ಗಾಡಿ ಗಿಡಿ ನಿಂತೈತೆ ಕಣೆ ಸುಶೀಲಿ ಆಚೆ ಕಡೆ. ಯಾಕಣ ಮಂತಕ್ ಬಾ ಅಂತ ಹೇಳ್ ಕಳಿಸ್ತಂತೆ. ಅಮ್ಮ ಸುಶೀಲಮ್ಮ ಊರಿಂದ ನಮ್ ಲಕ್ಷ್ಮಿ ಅಣ್ಣ ಬಂದ್ಬಿಟ್ಟವ್ನಿ. ಜೊತೆಗೆ ಮಗನ್ ಬೇರೆ ಕರ್ಕ ಬಂದವ್ನಿ ಕಲ್ಯಾಣಿ ನೋಡಕ್ಕೆ. ಹೌದೇ, ನೆಂಟ್ರು ಬಂದವ್ರೆ? ನಾನು ಹೋಗ್ ಬರ್ತೀನಿ ಮೊದ್ಲು ಅಂತ ಹೇಳಿದ್ದೆ ನನ್ ಲೊಲ್ತಮ್ಮಂಗಿ. ನೋಡಿದ್ರೆ ಹೋಗಿಂದಲೇನೆ ಮಗನ್ ಕಳಿಸ್ಕೊಟ್ಬಿಟ್ಟವಳಿ. ಅವ್ರ ಬಾಬುನೇನ ಜತ್ ಮಾಡ್ವಿ. ಹೋಗ್ಲಿ ಬಿಡೋಣ, ಏನ್ ತಪ್ಪೇನಿಲ್ಲ. ಯಾಕೆ ರತ್ನ ಎತ್ತೋದ್ಲು? ಅಯ್ಯೋ ಬೆಳಗ್ಗೆ ತಾನೇ ಊರ್ಗ್ ಹೋದ್ರು ಕಣಮ್ಮ, ಅವ್ರಿಗೆ ಗೊತ್ತಿಲ್ಲ ಕಣಮ್ಮ ಇವತ್ತು ಬರ್ತಾರೆ ನೆಂಟ್ರು ಅಂಬದು. ಇವ್ರು ಹೇಳಿ ಕೇಳಿ ಇದ್ಕಿದಂಗೆ ಬಂದ್ಬಿಟ್ಟವ್ರೆ. ಹಂಗಾಗಿ ಅವಳು 10 ಊರ್ ಕಡೆಗೆ ಹೋಗೋಳು. ಇಲ್ಲಿ ಕಲ್ಯಾಣಿ ಒಬ್ಳೆ ಅವಳೆ, ಸುಮಾ ಅವಳೆ ಜೊತೆಗೆ. ಹುಡುಗಿ ಒಂದ್ರ ಅಷ್ಟು ಯಾವ್ದ್ರ ಕಂತತೆ ನಮ್ದು. ಬರ್ರಮ್ಮಯ್ಯ ಒಂದಿಟ್ಟು ಕಾಪಿ ಗಿಪಿ ಕಾಯಿಸ್ಕೊಡ್ರಿ. ಯಾಕೆ ಇನ್ನ ಕಾಪಿ ಕಾಯಿಸ್ಕೊಡ್ಲಿಲ್ವೇ? ಅಯ್ಯೋ ನಾನ್ ಕಾಯಿಸ್ಕೊಟ್ಟೆ, ಕುಡಿಯಲ್ಲ ಅಂತಂದ. ಹುಡುಗೇನ್ ಕುಡ್ದಿಲ್ಲ, ನಮ್ಮ ಮಾಮ ಒಬ್ನೇ ಕುಡ್ದಿದ್ದು. ಜ್ಯೂಸ್ ಗೀಸ್ ಏನ ಮಾಡ್ಕೊಟ್ ಬರ್ರಿ. ಓ ಆಯ್ತು ನಡಿ. ಹುಡುಗ ಸನಕವನೇನ? ಅಯ್ಯೋ ಅವನಿಗಿಂತ ಹುಡುಗಬೇಕೇನಮ್ಮ, ಒಳ್ಳೆ ಹೀರೋ ಇದ್ದಂಗ ಅವನಿ. ಬೋಲ್ಸ್ ಅಂತಕವನಿ ನೋಡ್ ಬರ್ರಿ. ಅಲ್ಲ ಕಣಣ್ಣ, ಮತ್ತೆ ನಿನ್ನ ನೆಂಟ್ರು ಎಲ್ಲ ಬೇರೆ ಕಡೆ ಗಂಡು ನೋಡಿದೀನಿ ಅಂತ ಹೇಳ್ತಿದ್ಲು. ನೀನ್ ನೋಡಿರೆ ನೆಂಟಸ್ತಾನೇ ಮಾಡ್ಕೊಂತ ಇದೀಯಾ? ನಾನ್ ಎಲ್ಲಿ ಒಪ್ಕೊಂಡಿಲ್ಲ ಹೇಳಮ್ಮ ನಾನು. ಅವಳು ಹೇಳ್ತಾಳೆ, ಅವಳು ತಲ್ಕೆಟ್ಟೋಳು. ಅವಳು ಹೇಳಿಳು ಅಂತ ಮಾಡಕ್ಕಾಗ್ತದ ಸದ್ಯಕ್ಕೆ. ಲಕ್ಷ್ಮಿ ಅಣ್ಣನ ಮಗನೇ ಅಂತ ಸಂತಕವ್ನಿ, ಅವನಿಗೆ ಬಿಟ್ಟು ಇನ್ನೆಲ್ಲಮ್ಮ ಗುಂಡು ಹುಡಿಕೊಂಡು ಹೋಗ್ಲಿ. ಅದ್ರೊಳಗಾಗಿ ನಮ್ಮ ಲೋಲ್ತಮ್ಮನ ಜೊತೆಗೆ ಸಂತಕ್ಕಿರ್ತಾಳೆ ಬಾರಮ್ಮ ನನ್ನ ಮಗಳು. ಅದತ್ತೆ ಮಾವನ ಜೊತೆಗೆ ಸುಖವಾಗಿರ್ತಾಳೆ. ಅಂತ ಮನೆ ಬಿಟ್ಟು ಇನ್ನೆಲ್ಲಿ ಕೊಡಕ್ ಹೋಗ್ಲಿ ನಾನು. ಅಲ್ಲಿಗೆ ಕೊಡೋದು ನಾನು. ಹಂಗಾರೆ ಎಲ್ಲ ಒಪ್ಕೊಂಡಿದ್ದೀರಿ ಅನ್ನಂಗ ಆಯ್ತು. ಒಪ್ಕೊಂಡದಿನ್ನೇನಮ್ಮ, ಇನ್ನ ಇವತ್ತೇ ಮೊದಲನೇಕ್ಕಿಂತ ಹುಡುಗಿ ನೋಡ್ತಿರೋದು. ಸ್ಯಾನ ವರ್ಷ ಆದ್ಮೇಲೆ ಬಂದವನೇ. ನಾನ್ ಸಣ್ಣ ಹುಡುಗನಾಗ ನೋಡಿದ್ದು. ಇವತ್ತು ಉದುಕಾಗೋನೆ ಅಂದ್ರೆ ನನಗೆ ನಂಬಕ್ಕಾಗ್ಲಿಲ್ಲ. ಬಾರೆ ಹುಡುಗ ಸಂತಕವನಂತೆ ನೋಡೋಣ. ನೋಡಿ ಅದೇ ಹಂಗ ನೋಡೋಣ ನಾವುನು. ಬರಮ್ಮ ಸರ್ ಆಮೇಲೆ ಮಾತಾಡೋದು ಕುತ್ಕೊಂಡು ಬಾರಮ್ಮ ನೀನ್ ಒಳಿಕೆ. ಬತ್ತಿ ನಡಿಯಪ್ಪ, ನಡೀರಿ. ಅವ್ರಿಗೆ ಅದೇನ ನೋಡ್ ನಡೀರಿ. ಇಲ್ಲಮ್ಮ ಕಲ್ಯಾಣಿ ರೆಡಿ ಆಗ್ತಾಳ ನೋಡಮ್ಮ ರೂಮಗಳೇ. ಎಲ್ಲ ಕೈಯ ಗುಂಡೆ ಕಾಣ್ತಿಲ್ಲ. ಓ ಸಂತಕ್ಕಿದ್ದೀರ ನಣಿಯ? ಯಾವ ಊರ್ ಕಡೆ ಇರುವ? ನಾವೇನು ವಾಸನೆಂಟ್ರ ಅಲ್ಲಿ ಹೇಳಮ್ಮ, ಅಡುಬ್ರೇನೆ. ಮದ್ಗಿರೇರೆ. ಅದೇ ಹೇಳಿರ ಅಣ್ಣಯ್ಯ ಸ್ವಂತ ಅದೇ ಲಕ್ಷ್ಮಿ ಅಣ್ಣಯ್ಯನ ಮಗ ಅಂತಾನೆ. ಚಿಕ್ಕಯ್ಯಪ್ಪನ ಮಗ ಇವಾಗ ಬಂದಿರೋನು. ನನ್ನ ಮಕ್ಳು ಇಬ್ರಿಗೂ ಮದ್ವೆ ಆಗ್ಬಿಟ್ಟೈತೆ. ಒಂದ್ ಹೆಣ್ಮಗ ಒಂದ್ ಗಂಡು ಮಗ. ಇವಾಗಿರೋ ಗಂಡು ಮಗುಗೆ ಮದುವೆ ಮಾಡಿದ್ದೀನಮ್ಮ. ಇನ್ನೇನಿಲ್ಲ, ಇಲ್ಲೇ ನನ್ನ ತಮ್ಮನ ಮನೆಗೆ ಕೆಲಸ ಮಾಡ್ಕೊಂಡವನಿ. ಇವಾಗ ಚಿಕ್ಕವನಿಗೆ ಮಾಡ್ಬೇಕಲ್ಲಮ್ಮ. ಹೆಂಗಿದ್ರು ನಮ್ಮ ಲಕ್ಷ್ಮಿ ಮಗಳೇ ಅವಳೆ, ತಾಯಿ ತಬ್ಲಿ ಮಗಳು. ಬೇರೆ ಕಡೆ ಇನ್ನೇನು ಕೊಡೋದತ್ತ ಮಾಡ್ಕೊಳ್ಳೋಣ, ಕಣ್ಣು ಮುಂದೆ ಇರ್ತಾಳೆ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದೀವಿ. ಎಲ್ಲಿ ಹುಡುಗ ಕಾಣ್ತಿಲ್ಲ? ಇಲ್ಲ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ. ಬರ್ಲಿ ಬರ್ಲಿ. ಸವಿತಾ, ನಾನು ಹೋಗಿ ಕಲ್ಯಾಣಿನ ಕರ್ಕೊಬತ್ತೀನಿ. ಒಂದಿಷ್ಟು ಜ್ಯೂಸ್ ಮಾಡ್ಬಿಡಮ್ಮ. ಆಯ್ತು ಹೋಗಕ್ಕ, ಮಾಡ್ತೀನಿ ನಾನು. ಜ್ಯೂಸ್ ಗೀಸಲ್ಲಿ ಏನ್ ಬೇಡಮ್ಮ, ಕಾಪಿ ಕೊಟ್ಟವ್ ಚಂದ್ರು ಸಾಕು. ಜ್ಯೂಸ್ ಎಲ್ಲ ಯಾಕೆ ಹುಡುಗಿ ನೋಡ್ಕೊಂಡು ಆಡ್ತೀವಿ. ಮಳೆ ಹೊತ್ತು ನಮ್ಗೂ ಗೊತ್ತಾಗ್ಬಿಡ್ತಿನ್ನ. ಕೂಕಳ್ರಿ, ಅಪ್ರೂಪಕ್ಕೆ ಬಂದಿದ್ರ? ನಾಳೆಗೆ ಹೋದ್ರು ಆಯ್ತು. ಏನ್ ಆತ್ರನಿ ನಿಧಾನಕ್ಕೆ ಹೋಗಿವ್ರಂತೆ. ಇಲ್ಲ ಕಣಮ್ಮ, ನಮ್ಮ ಹುಡುಗಂಗಲ್ಲಿ ಕೆಲಸ ಸ್ಯಾನೆ. ಅವನು ಪುರ್ಸೋತ್ ಮಾಡ್ಕೊಂಡು ಬಂದಿರೋದೇ ಹೆಚ್ಚು. ಗೊತ್ತಾನೇ ಇರ್ಲಿಲ್ಲ. ನಾವು ಬಲಂತ ಮಾಡಿ ಕರ್ಕೊಂಡ್ ಬಂದಿದೀವಿ. ಅಯ್ಯ ಹಿಂಗೆ ಹೇಳಿರಿ ಹೆಂಗ್ ಮತ್ತೀಗ? ಹುಡುಗಂಗೆ ಬಲಂತ ಮಾಡಿ ಕರ್ಕೊಂಬಂದಿದ್ದಂಗಿದ್ದೀರಿ, ಏನು ಬಲ್ವಂತಕ್ಕೆ ಮದುವೆ ಮಾಡ್ತಿದ್ದೀರಿ? ಹಂಗಲ್ಲ ಕಣಮ್ಮ, ಹೊಸ ಜಾಗ ಹೊಸ ಜನ ಹೆಂಗಿರಕಾಗ್ತತೆ. ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಅವ್ನಿಗೆ ಹಂಗೆ. ಓ ಹಂಗೆ ಅಂದ್ರಿ. ಆಯ್ತು ತಡ್ಕೊಳ್ರಿ. ನಾವು ಹುಡುಗನ್ ನೋಡೋದು ಬೇಡವೇ? ನಾವು ಇಲ್ಲೇ ನಮ್ಮ ಮನೆಯೇನೆ, ನಾವೆಲ್ಲ ಅಣ್ತಂದಿರ್ ಮಕ್ಳೇನೆ ಇಲ್ಲೇನೆ ಇರೋದು. ಪಕ್ಕ ಮನೆಗಳೇ ಒಂದ್ರ ಅಷ್ಟು ಮ್ಯಾಗಲ್ಕೆರೆ ಕೆಳಕೆರೆ ಹಂಗಿದ್ದೀವಿ. ಅವಳು ನಮ್ಮ ಸವಿತಮ್ಮ ಅಲ್ಲಿ ಮಾರಂಗುಡಿ ತಗವಳೆ, ನಾನು ಹತ್ ಮ್ಯಾಗಳ ಕೆರೆಕಿದ್ದೀನಿ. ಅದೇ ಚಂದ್ರುಗೂ ಇಬ್ರು ಅಣ್ಣ ತಮ್ಮದಿರು ಇದ್ರಲ್ಲ, 3 ಜನ ಅಲ್ವೇ ಅವರು? ನಮ್ಮ ಅಪ್ಪನೇ ಚಿಕ್ಕವನು, ಈ ಅಪ್ಪನೇ ದೊಡ್ಡವನು ಎಲ್ಲರ್ಕಿಂತ. ಇವಳು ನಮ್ಮ ರತ್ನಿ ಊರ್ಗ್ ಹೋಗ್ಬಿಟ್ಟವಳು ಕಣಣ್ಣ, ಗೊತ್ತಾಳೆ ಇನ್ನೇನು. ಇರ್ಲಿ ತಗೊಳಮ್ಮ, ನಾನು ಹುಡುಗಿ ನೋಡ್ಕೊಂಡು ಹೋಗ್ಲಿ ನಮ್ಮ ಹುಡುಗ ಅಂತ ಕರ್ಕ ಬಂದಿದ್ದಷ್ಟೇ. ಇನ್ನೇನಿಲ್ಲ, ನಮ್ಮ ಅಭ್ಯಂತರ ಏನಿಲ್ಲ. ನಮ್ಮ ಹುಡುಗಿ ಹೆಂಗಿದ್ರು ನಾವು ಮದುವೆ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಮ ತಂಗಿ ಮಗಳು ನಾವು ಬಿಟ್ಕೊಡಕ್ಕಾಗಲ್ಲ, ನಾವು ಮದುವೆ ಮಾಡ್ಕೊಂತೀವಿ. ಹುಡುಗ ಒಂದ್ಸರಿ ನೋಡ್ಲಿ ಅಂತ ಕರ್ಕ ಬಂದ್ವಿ ಅಷ್ಟೇ, ಇನ್ನೇನಿಲ್ಲ. ಹುಡುಗ ಒಂದ್ಸರಿ ನೋಡ್ಕೊಂಡು ಹೋದ್ಮೇಲೆ ಇನ್ನೇನೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮುಂದುವರಿಸ್ತೀವಿ. ಆಗ್ಬೋದು, ಒಳ್ಳೆ ಕೆಲಸನೇ. ಇವಳು ನಮ್ಮ ರತ್ನಮ್ಮವ್ರ ಅಮ್ಮ ಅವ್ರ ಊರ್ ಕಡೆಗೆಲ್ಲ ಗಂಡು ನೋಡಿದ್ರಂತೆ. ಪರವಾಗಿಲ್ಲ ನೋಡ್ರಿ, ಕಲ್ಯಾಣಿ ಹಣೆ ಬರ ಹೆಂಗೈತೆ ಅಂತ. ಅವ್ರ ಅಮ್ಮನ ತವ್ರ ಮನ್ಗೆ ಕೊಡಂಗ ಆಯ್ತತ್ತ. ಅದೇ ಋಣ ಸಂಬಂಧ ಎಲ್ಲಿರ್ತತ ಅಲ್ಲಿ ಆಗ್ತದ ಕಣಮ್ಮ. ಅದನ್ನ ಯಾರು ತಪ್ಸಕ್ಕಾಗುತ್ತೆ ಹೇಳ್ರಿ, ಅಲ್ವೇ? ಅದು ನಿಜಾನೇ ಬಿಡ್ರಿ. ಇಲ್ಲೇ ಆಗ್ಬೇಕು ಅಂತಿದ್ರೆ ಯಾರನ್ನೂ ತಪ್ಸಕ್ಕಾಗಲ್ಲ, ಯಾರನ್ನೂ ಹಿಡಿಯಕ್ಕೂ ಆಗಲ್ಲ. ಹೆಂಗ ಎಲ್ಲ ಕಲ್ಯಾಣಿ ಸುಖವಾಗಿದ್ರೆ ನಮಗೂ ಅಷ್ಟೇ ಸಾಕು. ಅಂದ್ರೆ ನಮ್ಮ ಹುಡುಗಿ ಭಾಳ ಒಳ್ಳೆ ಹುಡುಗಿ ಕಣಣ್ಣ. ಇಂಥ ಅಡುಗೆ ಬರಲ್ಲ ಅನ್ನಂಗಿಲ್ಲ, ಇಂಥ ಕೆಲಸ ಮಾಡಲ್ಲ ಅನ್ನಂಗಿಲ್ಲ. ಹೊಲಕ್ಕೆ ಬಿಟ್ರು ಸೈ, ಅಡುಗೆ ಮನೆಗೆ ಬಿಟ್ರು ಸೈ, ಎಲ್ಲದಕ್ಕೂ ಸೈ. ಅಡುಗೆ ಮಾತ್ರ ಬೋಲ್ ಚೆನ್ನಾಗಿ ಮಾಡ್ತಾಳೆ. ಮುದ್ದೆ ಬಸ್ಸಾರು ಮಾಡ್ತಾಳೆ, ನೋಡ್ಬೇಕು. ಇನ್ನ 2 ಮುದ್ದೆ ಹೆಚ್ಚಾಗಿ ತಿಂಬಣ ಅನಿಸ್ತತ, ಹಂಗ್ ಮಾಡ್ತಾಳೆ. ಸೊಪ್ಪಿನ ಸಾರು, ಬಸ್ಸಾರು. ಹೌದೇಳಮ್ಮ, ಹೆಣ್ಮಕ್ಳು ಎಲ್ಲ ಕೆಲಸನೂ ಕಲ್ತಿರ್ಬೇಕು.
ಏನು ಕೆಲಸ ಬರೋಲ್ಲ ಅನ್ನಂಗಿರ್ಬಾರ್ದು, ಎಲ್ಲ ಕಲ್ತಿರ್ಬೇಕು. ಅನುಮಾನನೇ ಬೇಡ ಕಣಣ್ಣ, ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅಂದರೆ ಮಹಾಲಕ್ಷ್ಮಿ ಇದ್ದಂಗೆ. ನೀವು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ ನಮ್ಮ ಹುಡುಗಿ. ಈಗ ನೋಡಮ್ಮ, ಇವನೇ ಕಣಮ್ಮ ಹುಡುಗ. ಓ, ಈ ಅಪ್ಪನೇ ಗಂಡು. ಏನಪ್ಪ ನಿನ್ನ ಹೆಸರು? ಸೂರ್ಯ ಆಂಟಿ. ಬೋಲ್ ಚಂದಕ್ಕೈತೆ ಕಣಪ್ಪ ನಿನ್ನ ಹೆಸರು. ಹುಡುಗ ಹುಡುಗಿ ಹೆಸರು ಬೋಲ್ ಚಂದ ಕಲಿತ ತಕಡ್ರಿ. ಸೂರ್ಯ ಕಲ್ಯಾಣಿ ಚೆನ್ನಾಗೈತೆ ಹೆಸರು. ನಮ್ಮ ಹುಡುಗಿಗೆ ತಕ್ಕನ ಜೋಡಿ ನೋಡು. ಬೋಲ್ ಚೆನ್ನಾಗಿದ್ದಿ ಕಣಪ್ಪ. ಅಲ್ಲ ಆಂಟಿ, ಹಿಂಗೆ ಮಾತಾಡ್ತೀರಾ? ಹುಡುಗಿನ ಕರಿತೀರಾ? ಅಯ್ಯಯ್ಯ ಕರಿತೀವಿ ತಡಿಯಪ್ಪ. ಬೋಲ್ ಅರ್ಜೆಂಟ್ ಇದ್ದಂಗಿದೀಯ ಕಣಪ್ಪ ನೀನು. ಕೂಕ ಬತ್ತಕ್ಕ ಕರ್ಕೊಬತ್ತೀವಿ. ಸೂರ್ಯ ಬಾ ಕೂತ್ಕೋ ಬಾ. ಸುಶೀಲಾ ಹೋಗಿ ಜ್ಯೂಸ್ ಮಾಡು, ನಾನು ಕಲ್ಯಾಣಿ ಕರ್ಕೊಬತ್ತೀನಿ. ಸರಿ ಕಣಕ್ಕ. ಹೋಗಪ್ಪ ಕೂಕ ಹೋಗಿ. ಯಾಕೆ ನಿಂತ್ಕೊಂಡಿದ್ದಿ? ಕಾಲ್ ನೋವು ಬರಲ್ವಿ? ಸುಮಾ ಬಾರಿ ಇಲ್ಲಿ. ಅಯ್ಯೋ ಬರ್ತೀನಿ ಇರು. ಬಾರಿ ಇಲ್ಲಿ ಒಂದು ನಿಮಿಷ ಬೇಗ ಅಂದ್ರೆ. ಹೇಳು ಕಲ್ಯಾಣಿ. ಏನೇ ಸುಮಾ ನೀನು? ಹುಡುಗ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿ ನನ್ಗೊಬ್ಳಿಗೆ ಹೇಳ್ಬಿಟ್ಟಿದ್ಯಾ. ಅಲ್ಲೇನ್ ಮಾಡ್ತಾ ಇದೀಯ ನೀನು? ಅಯ್ಯೋ ದೇವ್ರೆ, ಏನು ಹೇಳಿ ನಾನು ನಿನಗೆ? ಯಾಕೆ ಸುಮ್ಮ ಹಿಂಗ್ ಮಾತಾಡ್ತಾ ಇದೀಯ? ಏನಾಯ್ತು? ಕಲ್ಯಾಣಿ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ಹುಡುಗ ನೋಡೋಕೊಂದು ಸ್ವಲ್ಪನೂ ಚೆನ್ನಾಗಿಲ್ಲ ಕಣೆ. ಸುಮಾ ನಿಜವಾಗ್ಲೂ ನಿಜ ಹೇಳ್ತಿದೀಯೇನೆ? ನಾನು ಯಾಕೆ ಸುಳ್ಳು ಹೇಳಿ ಕಲ್ಯಾಣಿ? ನೀನೇ ಹೋಗಿ ನೋಡೋಕು ಗೊತ್ತಾಗುತ್ತೆ. ಸುಮಾ ನಿಜವಾಗ್ಲೂ ಚೆನ್ನಾಗಿಲ್ವೇನೆ? ಬೇಡ ಕಣೆ, ನಿಮ್ಮ ಅಪ್ಪಂಗೆ ಹೇಳ್ಬಿಡು ಬೇಡ ಅಂತ. ಸರಿ ನಾನು ಹೋಗಲ್ಲ ಬಿಡು ನೋಡೋಕೆ. ಅವ್ರು ಹಂಗೆ ಹೋಗ್ಬಿಡ್ಲಿ. ಏನೋ ಹಾಗೆ ಹೋಗ್ಬೇಕಾ? ಹುಡುಗ ನೀನೊಂದು ಮದುವೆ ಮಾಡ್ಕೊಂಡೇ ಹೋಗ್ಬೇಕು ಅನ್ನೋ ರೇಂಜಲ್ಲಿದ್ದಾನೆ ಕಣೆ. ಹೌದಾ? ನನ್ನ ನೋಡಿ ಇಲ್ವಲ್ಲ ಅವರು? ಅದೇನೋ ಕಣೆ, ನೀನು ನೋಡಿಲ್ಲ ಅಂದ್ರೂ ಅವ್ರು ನೀನು ನೋಡಿದಾರಂತೆ, ಅದಕ್ಕೆ ಇಷ್ಟಪಟ್ಟಿದ್ದಾರೆ. ಹೌದಾ? ಎಲ್ಲಿ ನೋಡಿದಾರಂತೆ? ಗೊತ್ತಿಲ್ಲ ಕಣೆ. ಹುಡುಗಿ ನಮ್ಗೆ ಇಷ್ಟ, ಒಪ್ಪಿಗೆ ಆಗಿದ್ದಾರೆ, ಮದುವೆ ಮಾತುಕತೆ ಮುಂದುವರ್ಸಿ ಅಂತ ಹೇಳ್ತಿದ್ದ. ಯಪ್ಪ ಏನು ಹೇಳ್ತಾ ಇದೆಯಾ ಸುಮಾ? ಹುಡುಗ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆಯಾ ನೀನು? ಚೆನ್ನಾಗಿಲ್ಲ ಅಂದರೆ ಒಪ್ಕೊಳ್ಳಲ್ವೇನೆ? ನನಗೇನು ಗೊತ್ತಿಲ್ಲ ಸುಮಾ, ನೀನೇ ಹೇಳು. ಇದೊಳ್ಳೆ ಕತೆ ಚೆನ್ನಾಗಾಯ್ತು. ಮದುವೆ ಆಗ್ತಿರೋದು ನಾನಾ ನೀನಾ? ನೀನು ಹೇಳು. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನೇ ತಾನೇ ಹೇಳಿದ್ದು ನಿಮ್ಮ ಅತ್ತೆ ಮಗನ ಒಪ್ಕೋ ಅಂತ. ಈಗ ನೀನೇ ಹೇಳು. ನಾನು ಬೇಡ ಅಂದರೆ ಮದುವೆ ಆಗಲ್ವಾ? ಹ್ಞೂ ಸರಿ, ಅವ್ನು ಹೆಂಗಾದ್ರೂ ಇರಲಿ, ಅವನ್ನೇ ಮದುವೆ ಮಾಡ್ಕೊ ಅಂದರೆ ಮಾಡ್ಕೊತೀನಿ. ಹೌದೇನೆ ಕಲ್ಯಾಣಿ? ನಿಜವಾಗ್ಲೂ ಪ್ಲೀಸ್ ಸುಮಾ, ನನಗಿದ್ರಲ್ಲಿ ಪರೀಕ್ಷೆ ಮಾಡಬೇಡ. ನನಗೇನು ಗೊತ್ತಾಗುತ್ತೆ ಅಂತ ನಿನಗೆಲ್ಲ ಹೇಳ್ತಾ ಇದೆಯಾ? ಸುಳ್ಳು ಹೇಳ್ಬೇಡ ಕಲ್ಯಾಣಿ. ನಿನಗೂ ಒಂದು ಮನಸ್ಸಿದೆ, ನಿನಗೂ ಆಸೆ ಇಲ್ವಾ ನನಗೂ ಚೆನ್ನಾಗಿರೋ ಹುಡುಗ ಸಿಗಬೇಕು ಅಂತ? ಆದರೆ ಇಲ್ಲಿ ಒಬ್ರನ್ನ ಬಿಟ್ಟು ಒಬ್ರನ್ನ ನೋಡೋ ಅಂಥ ಪರಿಸ್ಥಿತಿ ಇಲ್ವಲ್ಲ. ಸದ್ಯ ನಮ್ಮ ಅತ್ತೆ ಮಗನಿಗೆ ತಾನೇ ಮದುವೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಒಪ್ಪಿದ್ದಾರೆ. ಈಗ ನಾನು ಅವ್ರಿಗೆ ಇಷ್ಟ ಆಗ್ತೀನೋ ಇಲ್ವೋ, ಅಥವಾ ಅವರೇ ನನಗೆ ಇಷ್ಟ ಆಗ್ತಾರೋ ಇಲ್ವೋ, ಮದುವೆ ಮಾಡ್ಕೊಳ್ಳೇಬೇಕಲ್ವಾ? ಹಾಗಲ್ಲ ಕಣೆ, ಈಗಲೂ ಕಾಲ ಮಿಂಚಿಲ್ಲ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳು, ಬೇರೆ ಗಂಡು ನೋಡಿದ್ರಾಗುತ್ತೆ. ಅದರಲ್ಲೇನಿದೆ? ಏನು ಮಾವನ ಮಗನಿಗೆ ಕೊಡಬೇಕು ಅಂತ ಏನಿಲ್ವಲ್ಲ? ಇಲ್ಲ ಸುಮಾ, ನಮ್ಮ ಅತ್ತೆ ಹೇಳ್ಬಿಟ್ಟಿದ್ದಾರೆ ಯಾವತ್ತಿದ್ರೂ ನೀನೇ ನಮ್ಮ ಮನೆ ಸೊಸೆ ಅಂತ. ಸರಿ, ಹುಡುಗನೇ ನಿನಗೆ ಒಪ್ಪಿಗೆ ಆಗಿಲ್ಲ ಅಂದಮೇಲೆ ಹೇಗೆ ಮದುವೆ ಆಗ್ತೀಯಾ ಕಲ್ಯಾಣಿ? ನೀನು ನೋಡಿದ್ರೆ ಇಷ್ಟು ಚೆನ್ನಾಗಿದೆಯಾ, ನಿಮ್ಮಿಬ್ರಿಗೂ ಜೋಡಿ ಚೆನ್ನಾಗಿ ಕಾಣಲ್ಲ ಕಣೆ. ನೋಡಿದವರೆಲ್ಲ ಎಂಥ ಹುಡುಗನ ನೋಡಿದ್ದಾರೆ ಅಂತ ಅಂತಾರೆ ಕಣೆ. ಹೌದೇನೆ? ಅಷ್ಟೊಂದು ಕೆಟ್ಟದಾಗಿದ್ದಾನ? ನನಗೇನೋ ಹಾಗೆ ಅನ್ನಿಸ್ತು ಕಣೆ. ನಿನ್ನ ಮನಸ್ಸಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ಆದರೂ ಎಷ್ಟೇ ಆಗಲಿ ನಿಮ್ಮ ಅತ್ತೆ ಮಗ ಅಲ್ವಾ, ನಿನಗೆ ಚೆನ್ನಾಗೇ ಕಾಣಿಸ್ತಾನೆ ಬಿಡು. ಸರಿ ಕಣೆ, ಬೇರೆ ಯಾವುದಾದ್ರೂ ಡ್ರೆಸ್ ಹಾಕೊಳ್ಳೆ. ಬೆಳಗಿಂದ ಇದರಲ್ಲೇ ಇದೆಯಾ? ಬೇಡ ಸುಮಾ, ನಾನು ಇದರಲ್ಲೇ ಇರ್ತೀನಿ. ಬೇಡ ಕಣೆ, ಫಸ್ಟ್ ಟೈಮ್ ಹುಡುಗನ ನೋಡ್ತಾ ಇದೆಯಾ, ಅವನು ನಿನ್ನೊಂದು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಇದ್ಬಿಟ್ಟು ಬೇರೆ ಯಾವುದಾದ್ರೂ ಹಾಕೊಳ್ಳಿ. ಇನ್ನೂ ಇದೆಯಲ್ಲ ನಿನ್ನ ಹತ್ರ ಲಂಗದವಣಿ. ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ಸುಮಾ, ಹೀಗೆ ಇರ್ತೀನಿ ಬಿಡು. ಇಷ್ಟಪಡೋರು ಹೇಗಿದ್ರು ಒಪ್ಕೊಂತಾರಲ್ವಾ? ಪ್ಲೀಸ್ ಕಣೆ, ಬೇರೆದು ಹಾಕ್ಕೊಳ್ಳೆ, ನನ್ನ ಮಾತು ಕೇಳು. ಲೇ ಅಮ್ಮಯ್ಯಾರ, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ದೀರಿ? ಆ ಗಂಟು ಬಂದೈತಲ್ಲಿ. ಬಾರೆ ಕಲ್ಯಾಣಿ. ಚಿಕ್ಕಮ್ಮ ಅದು ಇಲ್ಲ ಇದು ಇಲ್ಲ. ಅಲ್ಲ ಹೊಟ್ಟೆಲಿಂದ ಇದೇ ಬಟ್ಟೆಗಿದ್ದೀಗಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾರು ಇದ್ರಾಗೆ ಓದ್ತಿದ್ದೆ. ಬೇರೆ ಯಾವ್ದನ್ನ ಸೀರೆಗಿರ ಉಟ್ಕಳೆ. ಬೇಡ ಚಿಕ್ಕಮ್ಮ, ಇದರಲ್ಲೇ ಇರ್ತೀನಿ. ಅಯ್ಯೋ, ನಾನು ಅದನ್ನೇ ಹೇಳ್ತಿದ್ದೀನಿ ಸವಿತಕ್ಕ. ಇವಳು ಬೇರೆ ಡ್ರೆಸ್ ಹಾಕೊಂತಾನೆ ಇಲ್ಲ, ಇದರಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಬೇರೆದಾಕ ಹೋಗು. ಹುಡುಗ ಬಂದವನೆ. ಹುಡುಗ ಒಳ್ಳೆ ಬೋಲ್ಸ್ ಅಂತ ಕವನಿ ಕಣೆ. ಏನೋ ಹುಡುಗ ಚೆನ್ನಾಗಿದ್ದಾರಾ? ಒಳ್ಳೆ ಗೊಂಬೆ ಇದ್ದಂಗ ಅವನಿ ಕಣೆ. ನೋಡ್ ಬಾರಿ ಒಂದ್ಸರಿ ಇಲ್ಲೇ ನಿಂತ್ಕೊಂಡು. ಇಲ್ಲಿ ಕಾಣಿಸ್ತಾರ ಚಿಕ್ಕಮ್ಮ? ಬೇಡ ಸುಮ್ನಿರು ಕಲ್ಯಾಣಿ, ಅಲ್ಲೇ ಹೋಗಿ ನೋಡಿವಂತೆ. ಸುಮ್ನಿರು ಸವಿತಕ್ಕ, ಅವಳು ಇಲ್ಲೇ ನೋಡ್ಬಿಟ್ಲು ಅಂದ್ರೆ ಆಮೇಲೆ ಹುಡುಗ ನೋಡಕ್ ಬರಲ್ಲ ಅವಳು ಅಷ್ಟೇ. ನೋಡಕ್ ಬರ್ಲಿಲ್ಲ ಅಂತಂದ್ರೆ ಹುಡುಗನ್ ಕರ್ಕೊಂಡ್ಬಂದು ಇಲ್ಲೇ ಬಿಟ್ಬಿಡೋದು ಅಷ್ಟೇ. ಅಯ್ಯೋ ಬೇಡ ಚಿಕ್ಕಮ್ಮ, ನಾನೇ ಬರ್ತೀನಿ. ಮತ್ತೆ ಬಾ, ಕಾಯ್ಕೊಂಡವ್ರೆಲ್ಲ ಹುಡುಗಿನ ಕರೀರಿ ಅಂತಾವನಿ. ನೀನ್ ನೋಡಿರಿ ಬೇರೆ ಬಟ್ಟೆನೂ ಹಾಕೊಂಡಂಗೆ ಹಂಗೆ ನಿಂತಿದ್ದಿ. ಬಾರಿ ಅಮ್ಮ ಎಬ್ಬಿರಿನ ಯಾವ್ದನ ಒಂದು ಹಾಕೊಂಡು. ಪ್ಲೀಸ್ ಕಣೆ ಕಲ್ಯಾಣಿ, ಬೇರೆ ಡ್ರೆಸ್ ಹಾಕೊಂಬರೋಗೆ ಪ್ಲೀಸ್. ಸರಿ, ಜ್ಯೂಸ್ ರೆಡಿ ಆಗೈತೆ ಕಣಣ್ಣ. ಅಮ್ಮಯ್ಯ ಕರ್ಕೊಂಬರ್ರೆ. ಅಲ್ವಲ್ಲ ಬೇಚಂದ್ರು, ಒಂದೆರಡು ಎಲೆ ಅಡಿಕೆ ಬಾಳೆಹಣ್ಣು ಏನಂತ ತಗೊಬರೋದಲ್ವಿ ಅಂಗಡಿಗೆ. ಪರವಾಗಿಲ್ಲ ಆಂಟಿ, ಅದೆಲ್ಲ ಏನ್ ಬೇಡ. ಹುಡುಗಿ ನೋಡ್ಕೊಂಡು ಹೋಗಕ್ಕಷ್ಟೇ ಬಂದಿರೋದು, ಮಾತುಕತೆ ಮಾಡ್ಕೊಂಡು ಹೋಗೋದಿಕ್ಕಲ್ಲ. ಅದನ್ನೇ ಕಣಪ್ಪ ನಾನು ಹೇಳ್ತಿರೋದು. ಮಾತುಕತೆಗೆ ಎಲ್ಲ ಇಕ್ಕದ್ ಗೊತ್ತೈತೆ. ಇವಾಗ ಏನಾದ್ರೆ ಊಟ ಅಂತೂ ಮಾಡಲ್ಲ, ಅವನೇ ಎಲೆ ಅಡಿಕೆ ನಾನು ಹಾಕೋಣನೇನ, ಅದಕ್ಕೆ ಹೇಳ್ದೆ. ಇಲ್ಲ ಹೇಳಮ್ಮ, ನಾನು ಏನು ಸ್ಯಾನೆ ಹಾಕಮಗಲ್ಲ. ಯಾವಾಗ ಒಂದ್ಕಿತ ಊಟ ಮಾಡ್ದಾಗ ಒಂಚೂರು ಹಾಕಂತೀನಿ ಅಷ್ಟೇ. ನನಗೂ ಏನು ಅಷ್ಟೊಂದು ಅಭ್ಯಾಸ ಇಲ್ಲ ಬಿಡು. ಗೊತ್ತಿರಲಿಲ್ಲ ಕಣ್ಮಮ್ಮ ನೀನು ಬತ್ತೀಯ ಅಂತ. ಇಲ್ಲಂದಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ.
ಇರ್ಲಿ ಬಿಡು ಚಂದ್ರು, ಈಗೇನ ತೊಂದರೆ ಆಯ್ತಾ? ಇನ್ನೇನು ಮಾತುಕತೆಗೆ ಬರ್ತೀವಲ್ಲ ಅವಾಗೆಲ್ಲ ರೆಡಿ ಮಾಡ್ಕೊಂಡಿವಂತೆ ತಗ. ಅಯ್ಯ ಅದ್ಯಾಕೆ ಅಮ್ಮಯ್ಯ ಹಂಗಾಡ್ತಾ ಇದ್ದಿ? ಹುಡ್ಗ ಸ್ಯಾಂತಕ್ಕೆ ಅವನೇ ಹೋಗಿ. ನಿಜವಾಗ್ಲೂ ನನಗೆ ಭಯ ಆಗ್ತಿದೆ ಚಿಕ್ಕಮ್ಮ. ಹೆದರ್ಕಬೇಡ ಹೋಗು. ಮೊದಲನೇಕಿಂತ ಹಂಗೆ ಅನ್ಸುತ್ತೆ. ಒಂದ್ಸರಿ ಹುಡ್ಗನ್ ನೋಡ್ಬಿಡು, ಆಮೇಲೆ ಭಯ ಎಲ್ಲ ಹೊಟ್ಟೋಗ್ಬಿಡ್ತದೆ. ನಿಜವಾಗ್ಲೂ ಕಲ್ಯಾಣಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಏನು ಹೆದರ್ಕಬೇಡ, ಹೋಗಿ ಕಲ್ಯಾಣಿ. ಹುಡ್ಗ ಚಂದಾಗಿ ಅವನೇ, ಈಡು ಜೋಡಿ ಚೆನ್ನಾಗಿ ಕಲಿತತೆ ಹೋಗು. ಆಮೇಲೆ ಒಂದ್ಕಿತ ನೋಡ್ಕೊ ಬಂದ್ಬಿಡು. ಆಮೇಲೆ ನಾವೇ ಹೇಳಿರು ನೀನೇನಿಲ್ಲಲ್ಲ, ಅಯ್ಯೋ ಹುಡ್ಗನ್ ನೋಡ್ಬೇಕು ಅಂತ ಓಡೋಗ್ತೀಯ. ಹಂಗೆ ಅನ್ಸೋದು. ಸರಿ ಚಿಕ್ಕಮ್ಮ, ನೀವು ನನ್ನ ಜೊತೆನೇ ಇರಿ. ನಡಿ. ಏನು ಎತ್ತನ್ ಬಿಟ್ಟು ಹೋಗ್ತಾರ ನಿನ್ನ? ನಡಿ ಬಿರಿನ. ಮೊದ್ಲು ಒಳದ್ ನಿಲ್ಸಿ ನಗ್ತಾ ನಡಿ. ಏನು ಬೆಟ್ಟ ತಲೆ ಮೇಲೆ ಬಿದ್ದೈತೆ ಅಂಬಂಗೆ ಆಡ್ಬೇಡ ನೀನು. ಆಮ್ಯಾಕ ಹುಡುಗ ಎಲ್ಲೋ ಇಷ್ಟ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಾನು. ಅಂತ ಹುಡ್ಗನ್ ಕಳ್ಕೊಂಡೆ ಅಂದ್ರೆ ನೋಡು, ಆಮೇಲೆ ಹೇಳ್ತೀನಿ ನಿನ್ಗೆ. ಸವಿತಮ್ಮ, ಜ್ಯೂಸ್ ರೆಡಿ ಐತೆ, ಕರ್ಕೊಬರ್ರಿ ಬಿರಿನ. ಬಂದ್ವಿ. ಹುಡುಗಿರವಷ್ಟು ರೆಡಿ ಆಗಿರ್ಲಿಲ್ಲ. ಬ್ಯಾರೆ ಬಟ್ಟೆ ಉಟ್ಕೊಂಡ್ ಬರುವಾಗ ಗೊತ್ತಾಯ್ತು. ತಡಿಯೇ ಬಂದ್ವಿ. ಆಯ್ತಾಯ್ತು, ನಿಧಾನಕ್ಕೆ ಬಾರಮ್ಮ. ಎಷ್ಟೊತ್ತನ ಆಗ್ಲಿ ನಾವು ಕಲ್ಯಾಣಿ ನೋಡ್ಕೊಂಡೆ ಹೋಗೋದು. ಏನಿಲ್ಲ ಕಣ್ಮಮ್ಮ, ಹೊಸದಲ್ವಾ, ರೋಗಷ್ಟು ಎದುರ್ಕೊಂತವಳೆ ನಾಚಿಕೆ. ಒಂದ್ಸರಿ ನೋಡಿ ಮಾತಾಡ್ಬಿಟ್ರೆ ರೂಢಿ ಆಗ್ತದೆ. ನೋಡ್ದಡಪ್ಪ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಹುಡುಗಿ ಹತ್ರ ನಾನು ಮಾತಾಡಲೇಬೇಕು ಪರ್ಸ್ನಲ್ ಆಗಿ. ನೋಡ್ ಸೂರ್ಯ, ನಿಮ್ಮ ಅಮ್ಮ ಹೇಳ್ಬಿಟ್ಟವಳೆ ಹುಡುಗಿತಾಗ ಮಾತಾಡಕ್ ಬಿಡ್ಬೇಡ ಅಂತ. ಸುಮ್ಮನೆ ನೋಡ್ಕೊಂಡು ನಡಿ, ಮನೆಗೆ ಮಾತಾಡ್ಕೊಂಬನ ಏನೇ ಇದ್ರು. ಅದು ಯಾಕೆ ಮಾಮ ಹಂಗೆ ಹೇಳ್ತಿ? ಮಾತಾಡ್ಲಿ ತಗೊಳ್ರಿ, ಮಾತಾಡಿರಿ ಅಲ್ವಾ ಅವಕ್ಕೂ ಧೈರ್ಯ ಬರೋದು. ಅದೇನು ಕೇಳ್ಬೇಕು ಅಂತಾನೆ ಕೇಳಲಿ ತಗೊಳ್ರಿ ಮಾಮ. ಏನು ಮಾತಾಡೋದು ಬೇಡ ಅಂತೇನಿಲ್ಲ. ಸೂರ್ಯ ಮಾತಾಡಪ್ಪ. ಏನು ಇವಾಗ ಸಣ್ಣ ಹುಡುಗಿನಾಗಿಂದ ಇದ್ದು ಪರಿಚಯ ಇದ್ದಿದ್ರೆ ಮಾತಾಡ್ಸ್ತಿರ್ಲಿಲ್ವಿ? ಏನು ಬೇರೆ ಏನಲ್ಲ, ನಿಮ್ಮ ಅತ್ತೆ ಮಗಳ ಕಣಪ್ಪ, ಮಾತಾಡ್ಸು. ಸುಮ್ಮನೆ ಮಾಮ ಮಾತಾಡ್ಲಿ. ಸೂರ್ಯ ಏನೇ ಮಾತಾಡಿದ್ರು ಹುಷಾರಾಗಿ ಮಾತಾಡಬೇಕು. ತಗೋಬ ಕಲ್ಯಾಣಿ, ಲೋಟಕ್ಕೆಲ್ಲ ಹಾಕಿದೀನಿ, ತಗೋಬರಮ್ಮ. ಸುಮಾ, ಏನೇ ಇದು? ಇವ್ರನ್ನೆಲ್ಲ ನೋಡಿದೀವಲ್ಲ ನಾವು. ಯಾರನ್ನ ಎಲ್ಲಿ ನೋಡಿದೀಯಾ? ಕೂತಿದಾರಲ್ಲ ಅವರೇ ತಾನೇ ಗಂಡು? ಹೌದು. ಸುಮಾ, ನಿಜವಾಗ್ಲೂ ಎಲ್ಲ ನೋಡಿದೀನಿ ಅಂತ ಅನ್ನಿಸ್ತಿದೆ ಕಣೆ ನನಗೆ. ಕಲ್ಯಾಣಿ ಬಾರಮ್ಮ. ಚೆನ್ನಾಗಿದ್ದೀರಾ ಮಾವ? ಹ್ಞೂ ಕಣ ಕಲ್ಯಾಣಿ, ನಾವು ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ದೀನಮ್ಮ? ಹ್ಞೂ ಮಾವ, ಚೆನ್ನಾಗಿದ್ದೀನಿ. ಕೊಡಮ್ಮ, ಎಲ್ರಿಗೂ ಕೊಡು ಕುಡಿಲಿ. ಇಲ್ಲ ತಗೊಂಡು ಕುಡಿರೋಣ, ನೀವು ತಗಂತೀವಿ ನಾವು. ಹೆಂಗಪ್ಪ ಸೂರ್ಯ, ನಮ್ಮ ಹುಡುಗಿ ನೋಡ್ದ ಒಪ್ಪಿಗೆ ಆದ್ಲ ನಿನ್ಗೆ? ಹುಡುಗಿ ಹತ್ರ ಮಾತಾಡ್ಬೇಕು ಅಂಟಿ ನಾನು. ಅಲ್ಲ ಮಾತಾಡಿವಂತೆ, ನಮ್ಮ ಹುಡುಗಿ ನಿನ್ಗೆ ಒಪ್ಪಿಗೆ ಆದ್ಲ ಇಲ್ವಾ ಅಂತ ಕೇಳ್ತಿದೀವಿ ಅಷ್ಟೇ. ಮಾತಾಡ್ದೆ ಏನು ಹೇಳಕ್ಕಾಗಲ್ಲ ಆಂಟಿ. ಸೂರ್ಯ, ಏನಿದು ಹುಡುಗಾಟ ನಿಂದು? ದೊಡ್ಡಪ್ಪ ನಾನೇನು ತಪ್ಪು ಹೇಳ್ದೆ? ಹುಡುಗಿ ಒಪ್ಕೊಂಡೆ ಏನಮ್ಮ? ಇದಕ್ಕಿಂತ ಹುಡುಗಿ ಬೇಕೆ ಹುಡುಗಂಗೆ? ಒಪ್ಕೊಂಡಿದ್ದಾನೆ ತಗೊಳ್ರಿ. ಹಂಗಲ್ಲ ಕಣ, ಹುಡುಗನೇ ಒಂದ್ ಮಾತು ಹೇಳಿದ್ರೆ ನಮಗೂ ಖುಷಿ ಆಗ್ತಲ್ವಾ? ಹುಡುಗನ್ ಬಾಯಿಗೆ ಕೇಳೋಣ ಅಂಬದ್ ಇಷ್ಟ ನಮ್ಗೆ. ಅಲ್ಲ ಆಂಟಿ, ಬರೀ ಹುಡುಗಂಗೆ ಕೇಳ್ತಾ ಇದ್ದೀರಾ ಹುಡುಗಿ ಇಷ್ಟ ಆದ್ಲ ಅಂತ? ಹುಡುಗಿಗೆ ಏನ್ ಕೇಳಲ್ಲ ನಾನು ಇಷ್ಟ ಆದ್ನ ಇಲ್ವಾ ಅಂತ? ನಮ್ಮ ಹುಡುಗಿದೇನಿಲ್ಲ ಬಿಡಪ್ಪ. ನಾವ್ ಯಾರನ್ನ ತೋರಿಸ್ತೀವಿ ಅವ್ರನ್ನ ಮದುವೆ ಮಾಡ್ಕೊಂತದ ಪಾಪ. ಹುಡುಗಿದೇನಿಲ್ಲ. ಏನು? ಯಾರನ್ನ ತೋರಿಸಿದ್ರೆ ಅವ್ರನ್ನ ಮದುವೆ ಮಾಡ್ಕೊಂತಾರ? ಹೆಣ್ಮಕ್ಳು ಹಂಗಲ್ವೇನಪ್ಪ, ತಾಯಿ ತಂದೆ ಎಲ್ಲಿ ನೋಡಿರ್ತಾರ ಅವ್ರು ಮದುವೆ ಮಾಡ್ಕೊಂತಾರೆ. ನಮ್ಮ ಹುಡುಗಿ ಹಂಗೇನಿಲ್ಲ. ಸುಮಾ ಹೋಗೋಣ. ಇರು ಕಲ್ಯಾಣಿ, ಏನ್ ಮಾತಾಡ್ತಾರೆ ಕೇಳಿಸ್ಕೋಣ. ನಮ್ದೇನಿಲ್ಲ, ಹುಡುಗ ನಮ್ಗೆ ಸಂಪೂರ್ಣವಾಗಿ ಒಪ್ಪಿಗೆ ಆಗಿದ್ದಾನೆ. ನಮ್ಮ ಹುಡುಗಿಗೂ ಒಪ್ಪಿಗೆ ಆಗಿರ್ತೀಯ ಬಿಡು. ಅದ್ರಾಗೇನಿಲ್ಲ. ಇನ್ನೇನಣ್ಣ, ಎಲ್ಲ ಖುಷಿ ಆಯ್ತು ಬಂದಿದ್ ನೀವು. ನಮಗೂ ಖುಷಿ ಆಯ್ತು ಕಣಮ್ಮ. ಅಲ್ಲ, ಬಂದು ಒಳ್ಳೆ ಕೆಲಸ ಮಾಡಿರ್ತಕ್ಕಂಡ್ರಿ. ಇನ್ನೇನ್ ಮಾತುಕತೆ ಎಲ್ಲ ಮುಂದುವರ್ಸ್ರಿ. ಇನ್ನೇನ್ ಹುಡುಗ ಹುಡುಗಿ ಒಪ್ಕೊಂಡವ್ರಲ್ಲ. ಅಯ್ಯೋ ಆಂಟಿ, ನಾನು ಹುಡುಗಿ ಹತ್ರ ಮಾತಾಡ್ಬೇಕು ಒಂದೆರಡು ನಿಮಿಷ. ಆಯ್ತು ಹೇಳಪ್ಪ, ಮಾತಾಡಿವಂತೆ. ಕಲ್ಯಾಣಿ, ಹೇಳಪ್ಪ. ಸೂರ್ಯ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ಮಾತಾಡಮ್ಮ. ಅದು ಅಪ್ಪ, ಏನೇ ಕೇಳೋದಿದ್ರು ಇಲ್ಲೇ ಕೇಳಿ. ಅದು ಹೇಗಾಗ್ಬಿಡುತ್ತೆ? ಪರ್ಸನಲ್ ಆಗಿ ಮಾತಾಡ್ಬೇಕ್ರಿ ನಾನು ನಿಮ್ಮ ಹತ್ರ. ಸುಮಾ, ಏನೇ ಹುಡುಗ ಈ ತರ ಮಾತಾಡ್ತಿದಾರೆ? ನಿಜ ನಂಗೆ ಭಯ ಆಗ್ತಿದೆ ಕಣೆ. ಅಯ್ಯೋ ಹೋಗಿ, ಇನ್ನೂ ಖುಷಿ ಅಲ್ವಾ? ಪರ್ಸನಲ್ ಆಗಿ ಮಾತಾಡ್ಬೇಕಂತೆ, ಹೋಗು. ಅದೇನ್ ಮಾತಾಡ್ತಾನೆ ಮಾತಾಡ್ಸು. ನಮ್ಮ ಹುಡುಗಿ ಬರೋಕ್ ಒಪ್ಕೊಂಡಿದ್ದಾಳೆ. ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಸೂರ್ಯ? ನಿಮ್ಮಮ್ಮ ಏನ್ ಹೇಳಿದಾಳೆ ಹೇಳು? ಗೊತ್ತು ಬಿಡುದಡಪ್ಪ, ಹುಡುಗಿ ಹತ್ರ ಮಾತಾಡ್ಬೇಕಂತ ನನಗೂ ಆಸೆ ಇರಲ್ವಾ? ಸರಿ, ಇವಾಗ ನಾನು ಕೇಳ್ತಾ ಇದ್ದೀನಿ, ಹೇಳು, ಹುಡುಗಿ ಇಷ್ಟ ಆದ ನಿನ್ಗೆ? ಬೇರೆ ಯಾರು ಅಲ್ಲ ಕಣೋ ಸೂರ್ಯ, ಸ್ವಂತ ನಿಮ್ಮ ಅತ್ತೆ ಮಗಳೇ. ನೋಡಿ ಎಷ್ಟು ಚೆನ್ನಾಗಿದ್ದಾಳೆ. ಬೇಡ ಅನ್ಬೇಡ ಕಣೋ. ನಿನ್ ತಮ್ಮಯ್ಯ ಅಂತ ನೀವು ಒಪ್ಕೊಳ್ಳೋ. ಆಮೇಲೆ ಆ ಹುಡುಗಿ ಹತ್ರ ಏನೇನೋ ಹೇಳ್ಬಿಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟಿಯಾ? ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು ಸೂರ್ಯ. ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ನೀನು ಈ ಮದುವೆಗೆ ಒಪ್ಕೊಂತೀಯ. ಸಾರಿ ದೊಡ್ಡಪ್ಪ, ಅಮ್ಮನ ಥರ ನೀವು ನನಗೆ ಬ್ಲ್ಯಾಕ್ ಮೇಲ್ ಮಾಡಬೇಡಿ. ನನಗೆ ಸಂಪೂರ್ಣವಾಗಿ ಹುಡುಗಿ ಒಪ್ಪಿಗೆ ಆದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲಾಂದ್ರೆ ಒಪ್ಕೊಳ್ಳಲ್ಲ. ಆದ್ರೂ ನಿಮ್ಮ ಅಮ್ಮ ಹೇಳ್ಬಿಟ್ಟವಳೆ, ನೀನು ಒಪ್ಕೊಂಡ್ರು ಬಿಟ್ರು ಇವಳೇ ನಿಮ್ಮ ಅಮ್ಮನ ಸೊಸೆ ಅಂತಾನ. ಹೋಗು, ಅದೇನ್ ಮಾತಾಡ್ಬೇಕು ಕರ್ಕೊಂಡೋಗಿ ಮಾತಾಡಿ ರಪ್ಪನ್ ಬರೋಗಿ ಹೋಗೋಣ ಮಾಡಿ. ಕಲ್ಯಾಣಿ, ಹುಡುಗ ಮಾತ್ರ ಸಖತ್ ಫಾಸ್ಟ್ ಇದ್ದಾನೆ ಕಣೆ. ಸುಮ್ಮನೆ ಇರಿ ಸುಮ್ಮಾ, ಏನ್ ಮಾತಾಡ್ತಾರೋ ಅಂತ ನಂಗೆ ಭಯ ಆಗ್ತಿದೆ. ಏನಾದ್ರೂ ಮಾತಾಡಿ, ಧೈರ್ಯವಾಗಿ ಮಾತಾಡು. ನೀನು ಬಾರಿ ನನ್ನ ಜೊತೆ. ನಾನೇನೋ ಬರ್ತೀನಿ ಕಣೆ, ನಿಮ್ಮ ಹುಡುಗ ಬೇಡ ಅಂತ ಹೇಳ್ತಾನೆ. ಕಲ್ಯಾಣಿ, ನಿನ್ನ ಹತ್ರ ಏನೋ ಒಂದು ನಿಮಿಷ ಮಾತಾಡ್ಬೇಕಂತೆ, ಮಾತಾಡಮ್ಮ. ಕಲ್ಯಾಣಿ, ತಟ್ಟೆ ಕೊಡು. ಸುಮ್ಮನೆ ಈಸ್ಕಳೆ. ಕಲ್ಯಾಣಿ, ಧೈರ್ಯವಾಗಿ ಮಾತಾಡಿ, ಹೆದರ್ಕೋಬೇಡ.
ಏನೋ ಮಾತಾಡಬೇಕು ಅಂತ ಹೇಳಿ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ? ಏನು? ಏನೋ ಮಾತಾಡಬೇಕು ಅಂತ ಹೇಳಿ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ ಅಂತ ಹೇಳಿದೆ. ರೀ, ನನಗೆ ಸ್ವಲ್ಪ ಕಿವಿ ಕೇಳಿಸಲ್ಲ, ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡ್ತಾ ಇದ್ದೀನಿ, ಕೇಳಿಸಲ್ಲ ಅಂತ ಹೇಳ್ತೀರಾ? ಇಷ್ಟು ದೂರ ನಿಂತ್ಕೊಂಡು ಮಾತಾಡೋದಾಗಿದ್ರೆ ಅಲ್ಲೇ ಮಾತಾಡೋದಾಗಿತ್ತಲ್ವಾ? ಇವಾಗ್ಲಾದ್ರೂ ಕೇಳಿಸುತ್ತಾ ಇಲ್ವಾ? ಏನ್ರಿ ನೀವು ಸುಮ್ಮನೆ ಕೇಳಿಸಲ್ಲ ಅಂದ್ರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ. ಸರಿ, ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಹೇಳಿ. ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಇದ್ದೀರಾ? ಮಾತಾಡ್ಬೇಕು ಅಂತಾನೆ ಕರೆದಿರೋದು. ಮಾತಾಡ್ತೀನಿ ರೀ. ನನಗೆ ತುಂಬಾ ಭಯ ಆಗ್ತಿದೆ, ಏನ್ ಹೇಳಿ. ನಾನೇನು ಕಾಡು ಮನುಷ್ಯ ಅಲ್ಲ ರೀ, ಹೆದರ್ಕೋಬೇಡಿ, ನಾನೇನು ಮಾಡಲ್ಲ ನಿಮಗೆ. ಸರಿ, ಮದ್ವೆಗೆ ಒಪ್ಕೊಂಡಿದ್ದೀರಾ? ನನಗೆ ಕೇಳಿದ್ರೆ ನನ್ಗೇನ್ ಗೊತ್ತು? ನೀವೇ ಅಲ್ವೇನ್ರಿ ಮದ್ವೆ ಆಗ್ತಾ ಇರೋದು? ನಿಮಗೆ ಕೇಳ್ದೆ ಇನ್ನೇರಿಗೆ ಕೇಳಬೇಕು? ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ. ಏಕೆ? ನಿಮ್ಗೇನು ಆಸೆ ಕನ್ಸುಗಳಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಏನ್ರಿ ನೀವು ಏನು ಗೊತ್ತಿಲ್ಲ ಅಂತೀರಾ? ಮನೇಲಿ ಹುಡುಗನ್ ನೋಡ್ತಾ ಇದ್ರೆ ಮದ್ವೆ ಮಾಡ್ಕೊಳಕ್ ರೆಡಿ ಇದ್ದೀರಾ? ನೋಡಿ, ನೀವೇನೇನೋ ಕೇಳಬೇಡಿ. ಏನ್ ಕೇಳಬೇಕು ಅಂತಿದ್ದೀರಾ ಅದನ್ನ ನೇರವಾಗಿ ಮಾತಾಡಿ. ಕೇಳ್ಬೇಕಾಗಿರೋ ವಿಷಯನೇ ನಾನು ಕೇಳ್ತಾ ಇರೋದು. ಮದ್ವೆಗೆ ನೀವು ಒಪ್ಕೊಂಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಇನ್ನೇನು ಕೇಳಬೇಕು? ನಾನು ಹೇಳ್ತಾ ಇದ್ದೀನಲ್ವಾ, ನಮ್ಮ ಅಪ್ಪ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಅಂತ. ಒಟ್ಟು ನಿಮ್ಗೇನು ಆಸೆ ಕನ್ಸುಗಳಿಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಹಾಗೆ. ಅವ್ರು ಯಾರಿಗೆ ಮದ್ವೆ ಆಗು ಅಂತಂದ್ರೂ ಮದ್ವೆ ಆಗ್ತೀರಾ ಅಲ್ವಾ? ಮದ್ವೆ ಅಂತ ಬಂದಾಗ ಎಲ್ಲ ನಿರ್ಧಾರನೂ ತಂದೆ ತಾಯಿನೇ ತಗೊಂಡಿರ್ತಾರೆ, ನಮ್ದಿನ್ನೇನು ಇರುತ್ತೆ. ಸರಿ ಬಿಡಿ, ನೀವು ಯಾಕೋ ನನಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಓಕೆ, ಇರಲಿ. ಅಟ್ಲೀಸ್ಟ್ ನಾನಾದರೂ ನಿಮ್ಗೆ ಇಷ್ಟ ಆಗಿದ್ದೀನಾ ಇಲ್ವಾ? ಮನೇಲಿ ಎಲ್ರು ಅತ್ತೆ ಮಗುಂಗೆ ಕೊಡಬೇಕು ಅಂತ ಮಾತಾಡ್ಕೊಂಡಿರ್ಬೇಕಾದ್ರೆ ನಾನಿನ್ನೇನು ಹೇಳಿ? ಸರಿ ರೀ, ನಾನು ಅದನ್ನೇ ಕೇಳ್ತಾ ಇರೋದು. ಅತ್ತೆ ಮಗನ್ ಕೊಡ್ತೀವಿ ಅನ್ನೋ ಮಾತ್ರಕ್ಕೆ ನೀವು ಒಪ್ಕೊಂಡ್ಬಿಡೋದಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಒಂದು ವೇಳೆ ನಾನು ಒಪ್ಕೊಂಡಿಲ್ಲ ಅಂದರೆ ಈ ಮದುವೆ ಕ್ಯಾನ್ಸಲ್ ಮಾಡಿಸ್ತೀರಾ? ಮಾತಾಡ್ರಿ, ನಿಮ್ಮನ್ನೇ ಮಾತಾಡ್ಸ್ತಾ ಇರೋದು. ದಯವಿಟ್ಟು ಇದ್ರ ಮೇಲೆ ನೀವೇನೇ ಮಾತಾಡಿದ್ದು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ. ನಾನು ಹಿಂದೆ ಏನು ಮಾತಾಡೋಕ್ಕಾಗ್ತಿಲ್ಲ. ನೋಡ್ರಿ, ಇಲ್ಲಿ ಎದ್ರುಕೊಂಡು ಮಾತಾಡೋ ಅಂಥ ಅವಶ್ಯಕತೆ ಏನಿಲ್ಲ. ನಮ್ಮಿಬ್ರಿಗೂ ಮದುವೆ ಮಾಡಬೇಕು ಅಂತ ದೊಡ್ಡವರೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ಇಲ್ಲಿ ನಮ್ಮಿಬ್ರು ಮಧ್ಯೆನೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಲ್ವಾ? ಹಾಂ, ನೋಡಿ, ನಾನು ನಿಮ್ಮಷ್ಟು ತಿಳಿದಿಲ್ಲ. ನನಗೇನು ಗೊತ್ತು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ನಿಜ ಏನಂತ ಗೊತ್ತಿಲ್ಲ ಅಂತ ಅನಿಸುತ್ತೆ ನನಗೆ. ಏನು ನಿಜನಾ? ಏನು ಹೇಳಿ? ನಿಮ್ಮ ಬಗ್ಗೆ ಹಗುರವಾಗಿ ಮಾತಾಡೋದಾಗ್ಲಿ, ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ಆಗಲಿ ನನಗಿಲ್ಲ. ನನ್ನ ಆಸೆ ಕನಸುಗಳು ಏನು ಅನ್ನೋದನ್ನು ನಾನು ಹೇಳ್ತೀನಿ. ಇದನ್ನು ನೀವು ಯಾವ ರೀತಿ ತಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಪರವಾಗಿಲ್ಲ, ಹೇಳಿ. ನಿಜವಾಗ್ಲೂ ಇವತ್ತು ನಿಮ್ಮನ್ನು ನೋಡಿ ನನಗೆ ಖುಷಿ ಆಯಿತು. ಏಕೆಂದರೆ ಇದಕ್ಕಿಂತ ಮೊದಲು ನಾನು ನಿಮಗೆ ಫಸ್ಟೇ ನೋಡಿದ್ನಲ್ವಾ, ಅದರಲ್ಲೂ ನೀವು ನಮ್ಮ ಅತ್ತೆ ಮಗಳೇ ಅಂತ ಹೇಳಿ ಈಗ ನನಗೆ ಖುಷಿ ಆಯಿತು. ಹಾಗಂತ ನಾನು ನಿಮ್ಮನ್ನು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ಅಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಇಷ್ಟು ಬೇಗ ಮದುವೆ ಆಗೋ ಆಸೆ ಅಂತೂ ಇಲ್ಲ. ನಮ್ಮ ಮನೇಲಿ ನಮ್ಮ ಅಮ್ಮನ ಬಲವಂತಕ್ಕೆ ನಾನು ಮದುವೆ ಆಗ್ತಾ ಇರೋದು. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ನೇರವಾಗಿ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಹೇಳ್ಬೋದಾಗಿತ್ತಲ್ವಾ? ಹೇಳ್ಬೋದಾಗಿತ್ತು, ಕೇಳಲ್ವಲ್ಲ. ನಿಮ್ಮ ಅತ್ತೆ ಮಗಳು ಮದುವೆ ಮಾಡ್ಕೊ ಅಂತ ನನಗೆ ತುಂಬ ಫೋರ್ಸ್ ಮಾಡ್ತಿದ್ದಾರೆ ಮನೇಲಿ. ಅದರಲ್ಲೂ ನಮ್ಮ ಅಪ್ಪ ಅಮ್ಮ ಅಂತೂ ನಿನ್ನನ್ನು ಬಿಟ್ಕೊಡೋಕ್ಕೆ ದಿಲ್ಕುಲ್ ತಯಾರಿಲ್ಲ. ಎಷ್ಟೊತ್ತಾದರೂ ಆಗಲಿ ನಿನ್ನನ್ನೇ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈಗೇನಾದರೂ ನಾವಿಬ್ರು ಒಪ್ಕೊಂಡಿದ್ದೀವಿ ಅಂದರೆ ಆದಷ್ಟು ಬೇಗ ನಾವಿಬ್ರಿಗೂ ಮದುವೆ ಮಾಡಿಸ್ತಾರೆ. ಸರಿ, ನಾನು ಏನು ಮಾಡಬೇಕು ಇವಾಗ? ಏನಿಲ್ಲ, ನೀವೇ ನಿಮ್ಮ ಮನೇಲಿ ಮಾತಾಡ್ಬೋದಲ್ವಾ. ಹುಡುಗ ನನಗಿಷ್ಟ ಇಲ್ಲ ಅಂತ ಹೇಳಿದ್ರೆ ನನಗೂ ಅನುಕೂಲ ಆಗುತ್ತೆ. ರೀ, ಯಾಕ್ರಿ ಹೇಳ್ತಾ ಇದ್ದೀರಾ? ಇದ್ರಲ್ಲಿ ಅಳೋ ಅಂಥದ್ದೇನಿದೆ? ನಾನು ಹೇಳಿದ್ನಲ್ವಾ, ನನಗೆ ಇಷ್ಟು ಬೇಗ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ. ನನಗೆ ಗೊತ್ತು ಮನೇಲಿ ಎಲ್ಲರೂ ಸೇರಿ ನಿಮಗೆ ಒಪ್ಸಿದ್ದಾರೆ ಅಂತ. ಆದರೂ ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ನೀವು ಹೇಳಿದ್ರು ನಮ್ಮಮ್ಮ ಕೇಳೋದಿಲ್ಲ. ಹೇಗಾದರೂ ಮಾಡಿ ನಮ್ಮಿಬ್ರಿಗೆ ಮದುವೆ ಮಾಡಿಸ್ತಾರೆ. ಆದರೂ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವೇನು ಮಾತಾಡದೆ ಈ ರೀತಿ ಸುಮ್ಮನೆ ನಿಂತ್ಕೊಂಡ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಹೇಳ್ತೀರಲ್ವಾ? ನಾನು ಹೇಳಿದ್ರು ಕೂಡ ಅವ್ರು ಒಪ್ಪಲ್ಲ ಅಂತ ಗೊತ್ತಿದ್ರು ನನಗೆ ಯಾಕೆ ಈ ರೀತಿ ಬಲವಂತ ಮಾಡ್ತಾ ಇದ್ದೀರಾ ನೀವು? ಅಂದರೆ ನಿಮಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂತ ಆಯಿತು. ನೋಡು ಕಲ್ಯಾಣಿ, ಎಷ್ಟೊತ್ತಾದರೂ ಆಗಲಿ ಸೂರ್ಯನ ಮಾತ್ರ ನೀನು ಬಿಟ್ಕೊಡ್ಬೇಡ. ಸೂರ್ಯನ ನೀನು ಮದುವೆ ಮಾಡ್ಕೊಂಡೇಬೇಕು. ಹೇಗಾದರೂ ಮಾಡಿ ಅವನಿಗೆ ಒಪ್ಸು. ಮಾತಾಡಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಾನೊಂದು ಪ್ರಶ್ನೆ ಕೇಳ ನಿಮಗೆ. ಅದಕ್ಕೆ ಯಾಕೆ ಸಂಕೋಚ ಪಡ್ತಾ ಇದ್ದೀರಾ? ಕೇಳಿ. ನೀವಿಷ್ಟು ಧೈರ್ಯವಾಗಿ ನನ್ನ ಜೊತೆ ಮಾತಾಡ್ತಾ ಇರೋದು ನನಗೆ ಸಂತೋಷನೇ. ಆದರೆ ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನೇ ಇದ್ರೂ ಬೇಜಾರು ಮಾಡ್ಕೊಳ್ಳಲ್ಲ. ಏನು ಹೇಳಬೇಕು ಅಂತಿದ್ದೀರಾ ಅದನ್ನು ಮನಸ್ಸು ಬಿಚ್ಚಿ ಮಾತಾಡಿ. ಪದೇ ಪದೇ ನಾನು ಸಿಗೋಕ್ಕಾಗಲ್ಲ ನಿಮಗೆ. ಇದಕ್ಕಿಂತ ಮುಂಚೆ ನಾನು ನಿಮ್ಮನ್ನು ನೋಡಿದ್ರು ನೀವೇ ನಮ್ಮ ಅತ್ತೆ ಮಗ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಒಂದು ದಿವಸ ನಾನು ನಿಮ್ಮನ್ನು ನೋಡ್ದೇನೆ ನನ್ನ ಮನಸ್ಸಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದ್ದೀನಿ. ನಮ್ಮ ಅಜ್ಜಿನ ಚಿಕ್ಕ ವಯಸ್ಸಲ್ಲಿದ್ದಾಗೆ ಹೇಳಿದ್ರು, ನಿನ್ಗೊಬ್ಬ ಅತ್ತೆ ಮಗ ಇದ್ದಾನೆ, ಯಾವತ್ತಿದ್ರೂ ನೀನು ಅವನ್ನೇ ಮದುವೆ ಮಾಡ್ಕೊಬೇಕು ಅಂತ. ಒಂದು ದಿನನೂ ನಾನು ನಿಮ್ಮನ್ನು ನೋಡಿದೆ ಮನಸ್ಸಲ್ಲೇ ನಿಮ್ಮನ್ನು ಇಷ್ಟಪಟ್ಟು ಮನಸ್ಸರೇ ಪ್ರೀತಿಸಿದ್ದೀನಿ. ಮದುವೆ ಅಂತ ಆದರೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ
ಎಷ್ಟೋ ಕನಸ್ಕೊಂಡಿದ್ದೀನಿ. ಇದು ನಮ್ಮ ಅಜ್ಜಿ ಆಸೆ ಕೂಡ. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಪ್ಲೀಸ್. ನಿಮ್ಮ ಆಸೆ ಕನಸುಗಳಿಗೋಸ್ಕರ ನನ್ನ ಆಸೆಗಳನ್ನೆಲ್ಲ ಬಲಿ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದ್ರೆ ನನ್ನ ಆಸೆ ಕನಸುಗಳಿಗೆ ಬೆಲೆ ಇಲ್ವಾ ನಿಮ್ಮ ಹತ್ರ? ಈ ಥರ ಕೇಳಿದ್ರೆ ನನ್ನ ಹತ್ರ ಇದಕ್ಕೆ ಉತ್ತರ ಇಲ್ಲ. ಅದೇ ಯಾಕೆ? ನಾನು ನಿಮ್ಗೆ ಇಷ್ಟ ಆಗಲಿಲ್ವಾ? ನೋಡಿ, ನೀವು ನನಗಿಷ್ಟ ಆಗಲಿಲ್ಲ, ನೀವು ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಅಲ್ಲ ಇಲ್ಲಿ. ಮತ್ತ್ಯಾಕೆ ಮದುವೆ ಬೇಡ ಅಂತ ಹೇಳ್ತಿದ್ದೀರಾ? ನಾನು ಹೇಳಿದ್ನಲ್ವಾ, ನನಗಿಷ್ಟು ಬೇಗ ಮದುವೆ ಆಗೋದು ಇಷ್ಟ ಇಲ್ಲ ಅಂತ. ಇದು ಒಂದೇ ಕಾರಣನ ಇಟ್ಕೊಂಡು ಮನೇಲಿ ಏನು ಹೇಳೋಕ್ಕಾಗೋದಿಲ್ಲ. ಇಷ್ಟಕ್ಕೂ ನೀವೇನೇ ಹೇಳಿದ್ರು ನಾನು ಇದಕ್ಕೆ ಒಪ್ಪಲ್ಲ. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದೀನಿ. ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೇಬೇಕು. ಏನ್ರಿ ನೀವು ಮದುವೆ ಆಗೋ ಹುಡುಗಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮದುವೆ ಆಗೇ ಆಗ್ತೀನಿ ಅಂತ ಹೇಳ್ತಿದ್ದೀರಲ್ಲ ನೀವು? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ನಮ್ಮ ಅಜ್ಜಿ ಹೇಳಿದ್ದಾರೆ ನಿಮ್ಮನ್ನೇ ಮದುವೆ ಮಾಡ್ಕೊಬೇಕು ಅಂತ. ನಾನು ನಿಮ್ಮನ್ನೇ ಮದುವೆ ಆಗೋದು ಅಷ್ಟೇ. ನೋಡಿ, ನಾನು ಒಪ್ಕೊಂಡ್ಲಿ ಬಿಡ್ಲಿ ಮದುವೆ ಅಂತೂ ಮಾಡೇ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀವೊಂದ್ಸರಿ ಪ್ರಯತ್ನ ಮಾಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಅಲ್ಲ, ಬೇರೆಯವ್ರನ್ನ ಒಪ್ಸೋದಕ್ಕೋಸ್ಕರ ನೀವ್ ಯಾಕ್ರಿ ನಿಮ್ಮ ಜೀವನನ ಹಾಳು ಮಾಡ್ಕೊಂತೀರಾ? ಯಾರು ಹೇಳಿದ್ರು ನನ್ನ ಜೀವನ ಹಾಳಾಗುತ್ತೆ ಅಂತ? ನಾನು ಹೇಳಿದ್ನ ನಿಮಗೆ? ಅಲ್ರಿ, ಮದುವೆ ಆಗೋ ಹುಡುಗನೇ ಡೈರೆಕ್ಟಾಗಿ ನಿಮ್ಗೆ ಹೇಳ್ತಾ ಇರ್ಬೇಕಾದ್ರೆ ಬೇರೆ ಇನ್ಯಾರು ಬಂದು ಹೇಳ್ಬೇಕು ನಿಮಗೆ? ನಾನು ನಿಮ್ಮನ್ನು ಮದುವೆ ಆದರೆ ನಾನು ಚೆನ್ನಾಗೇ ಇರ್ತೀನಿ. ಅದು ನಿಮ್ಮ ಕನಸು ಅಷ್ಟೇ. ನೋಡಿ, ಈಗ ಹೇಳ್ತಾ ಇದ್ದೀನಿ ಕೇಳಿ. ನಾನು ನಿಜಾನೇ ಹೇಳ್ತಾ ಇರೋದು. ನನ್ನನ್ನು ಮದುವೆ ಆದರೆ ನೀವು ಜೀವನದಲ್ಲಿ ಚೆನ್ನಾಗಿರಲ್ಲ. ಏನಕ್ಕೆ? ಯಾಕೆಂದ್ರೆ ಇದನ್ನೆಲ್ಲ ನಿನ್ನ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ಯಾಕಿಲ್ಲ? ನಾನು ನಿಮ್ಮನ್ನು ಮದುವೆ ಆಗ್ತಾ ಇರೋಳು, ನೀವು ಹೇಳಲೇಬೇಕು. ಅಲ್ರಿ, ಮದುವೆ ಆಗೋ ಹುಡುಗನೇ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೇನು ಅನ್ಸಲ್ವಾ? ನೋಡಿ, ನಾನು ಹೇಳೋದೆಲ್ಲ ಹೇಳಾಗಿದೆ. ಇದ್ರ ಮೇಲೆ ನೀವೇನೇ ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿಲಿ ಇಲ್ಲ. ಮನೇಲಿ ಎದ್ರು ಏನು ನಿರ್ಧಾರ ತಗೊಂಡಿದ್ದಾರೆ ನಂದು ಅದೇ ನಿರ್ಧಾರ. ನಾನು ನಿಮ್ಮ ಮಾತು ಕೇಳಲ್ಲ. ಮೇಲೆ ನಿನ್ನ ಹಣೆ ಬರ, ನಾನೇನು ಮಾಡೋಕ್ಕಾಗೋದಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಡಲಿಲ್ಲ. ನಿಮ್ಗೆ ಯಾಕೆ ಈಗಲೇ ಮದುವೆ ಇಷ್ಟ ಇಲ್ಲ ಅಂತ ನಾನು ಕೇಳ್ತಾ ಇರೋದು. ನಾನು ಹೇಳಿದ್ನಲ್ವಾ, ಅದೆಲ್ಲ ನನ್ನ ಪರ್ಸನಲ್ ವಿಷಯ. ಹಾಗಾದ್ರೆ ನಿಮ್ಮ ಆಸೆ ಕನಸುಗಳನ್ನೆಲ್ಲ ಮುಚ್ಚಿಟ್ಟು ನನ್ನನ್ನು ಮದುವೆ ಆಗೋಕೆ ನೀವು ರೆಡಿ ಇದ್ದೀರಾ? ಹೇಳಿದ್ರಲ್ಲ ಇವಾಗ, ನಾನು ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ನೀವಿಲ್ಲ. ಮನೇಲೆಲ್ಲರೂ ಏನು ಹೇಳ್ತಾರೆ ಹಾಗೆ ನಾನು ನಡ್ಕೊಳ್ತೀನಿ, ಅವ್ರ ಮಾತೆ ಕೇಳ್ತೀನಿ ಅಂತ ಹೇಳಿದ್ಮೇಲೆ ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ನೀವೇನು ಕೇಳ್ತಾ ಇದ್ದೀರಾ? ಮತ್ತೆ ನೀವೇನು ಅಂತ ಕಾರಣ ಹೇಳ್ದೇನೆ ನಾನು ಹೋಗಿ ಹೇಗೆ ಹೇಳೋಕ್ಕಾಗುತ್ತೆ ಅವ್ರಿಗೆ? ನನಗೂ ಆಸೆ ಇರುತ್ತಲ್ವಾ? ಅಷ್ಟಕ್ಕೂ ಚಿಕ್ಕ ವಯಸ್ಸಿಂದ ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದೇ ಸರಿ ನೀವು ಸಾಯಿಸ್ಬಿಟ್ರೆ ನಾನು ಹೇಗಿರ್ಬೇಕು ಹೇಳಿ? ಸರಿ ಬಿಡಿ, ಹೇಳಲ್ಲ ಅಂತ ಹೇಳಾಯ್ತಲ್ಲ. ಸರಿ, ನಾನೇನು ಹೊರಡ್ತೀನಿ. ನೋಡಿ, ಬೇಜಾರು ಮಾಡ್ಕೊಂಡು ಹೋಗಬೇಡಿ. ಏನು ಅಂತ ಹೇಳಿ, ಆದರೆ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡ್ತೀನಿ ಅಂತ ಅಲ್ಲ. ನೋಡಿ, ಮದುವೆ ಆದಮೇಲೆ ನಾನು ಬದಲಾಗ್ತೀನಿ ಅಂತ ನಮ್ಮಮ್ಮ ತಿಳ್ಕೊಂಡಿದ್ದಾರೆ. ಮೊದಲಿಂದನೂ ನಾನು ಹೀಗೆ ಇರೋದು, ಮದುವೆ ಆದಮೇಲೆ ನಾನು ಹೀಗೆ ಇರೋದು. ಸೊ ನನ್ನನ್ನು ಮದುವೆ ಮಾಡಿಕೊಂಡು ನೀವು ಜೀವನದಲ್ಲಿ ಸಂತೋಷವಾಗಿ ಇರ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಕನಸು ಅಷ್ಟೇ. ಈಗ ನೀವೇನು ಮಾಡಬಾರ್ದು ತಪ್ಪು ಮಾಡಿದ್ದೀರಾ ಅಂತ ನನಗೆ ಈ ರೀತಿ ಹೇಳ್ತಾ ಇದ್ದೀರಾ? ನೀವು ಹೀಗಿರೋದೇ ನನಗಿಷ್ಟ. ಏನು ಹೀಗಿರೋದು ಇಷ್ಟನಾ ನಿಮಗೆ? ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ, ಯಾಕಂದರೆ ನಮ್ಮಮ್ಮ ಏನೂ ಹೇಳಿಲ್ಲ ನಿಮಗೆ. ಪರವಾಗಿಲ್ಲ, ನಿಮ್ಮನ್ನು ಮದುವೆ ಮಾಡಿಕೊಂಡು ನಾನು ಸಂತೋಷವಾಗಿ ಇರ್ತೀನಲ್ವಾ ಗೊತ್ತಿಲ್ಲ. ಅತ್ತೆ ಮಾವನ ಜೊತೆ ಆದರೂ ಇರ್ತೀನಲ್ವಾ, ಅದೇ ನನಗೆ ಸಂತೋಷ. ಅದು ಅಲ್ಲದೆ ನಮ್ಮಮ್ಮ ಹುಟ್ಟಿ ಬೆಳೆದಿರೋ ಮನೆ ಅದು. ನಾನು ಅಲ್ಲೇ ಇರಬೇಕು ಅಂತಲೇ ನನ್ನ ಆಸೆ. ದಯವಿಟ್ಟು ಹೇಳಿ, ಯಾಕೆ ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ? ಅಥವಾ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ? ಏನ್ರಿ ನೀವು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಅಂದ ಮಾತ್ರಕ್ಕೆ ಅದು ಒಂದೇ ರೀಸನ್ನಾ? ನನಗೆ ನನ್ನದೇ ಆದಂಥ ಸ್ವತಂತ್ರ ಬೇಕು. ನಾನು ನಮ್ಮ ಮನೇಲಿ ನನಗಿಷ್ಟ ಬಂದಂಗೆ ಇರ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ, ಇಷ್ಟ ಬಂದಾಗ ಬರ್ತೀನಿ. ನನ್ನನ್ನು ಯಾರು ಕ್ವಶನ್ ಮಾಡೋ ಹಾಗಿಲ್ಲ, ನನಗೆ ಆರ್ಗ್ಯೂ ಮಾಡೋ ಹಾಗೂ ಇಲ್ಲ. ಅಷ್ಟೇ ತಾನೇ, ನಾನೇನು ಕೇಳಲ್ಲ ಬಿಡಿ. ಅಲ್ಲ ರೀ, ಇವಾಗೇನೋ ಓಕೆ ಅಂತ ಹೇಳ್ತಾ ಇದ್ದೀರಾ, ಮದುವೆ ಆದಮೇಲೂ ಇದೇ ರೀತಿ ಇರಬೇಕಲ್ಲ ನೀವು? ಇಲ್ಲ, ನಿಜವಾಗ್ಲೂ ನಾನೇನು ಕೇಳಲ್ಲ ನಿಮಗೆ. ಪ್ರಾಮಿಸ್? ನಿಜವಾಗ್ಲೂ ಏನು ಕೇಳಲ್ಲ ನನಗೆ? ನಿಜವಾಗ್ಲೂ ನಾನೇನು ಕೇಳಲ್ಲ. ಹೇಳಿ, ಮದುವೆಗೆ ಒಪ್ಪಿಗೆ ಇದೆ ತಾನೇ? ನನಗೂ ಇದೇ ಥರ ಹುಡುಗಿನೇ ಬೇಕಾಗಿದ್ದಿದ್ದು. ಸರಿ, ಓಕೆ. ನಿಜವಾಗ್ಲೂ? ಆಮೇಲೆ ಮಾತು ಮೀರಲ್ಲ ತಾನೇ? ಹ್ಞೂ. ಆಮೇಲೆ ನಾನು ಎಲ್ಲಾದರೂ ಹೊರಟ್ರೆ ಎಲ್ಲಿಗೆ ಅಂತ ಕೇಳೋದು, ಬಲವಂತವಾಗಿ ಊಟ ಮಾಡಿ ಅಂತ ಹೇಳೋದು, ಆಮೇಲೆ ಯಾಕೆ ಇಷ್ಟೊತ್ತಿಗೆ ಬಂದ್ರಿ ಅಂತ ಹೇಳೋದು, ಇದೆಲ್ಲ ನನಗೆ ಆಗೋದಿಲ್ಲ. ಅರ್ಥ ಆಯ್ತಾ? ಮತ್ತೆ ನಾನು ಹೇಗಿರ್ಬೇಕು ಆ ಮನೇಲಿ? ನೋಡು, ಮನೇಲಿ ಮದುವೆ ಮಾಡಬೇಕು ಅಂತ ಇದ್ದಾರೆ, ಮದುವೆ ಮಾಡ್ತಿದ್ದಾರೆ ಅಷ್ಟೇ. ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಅಂದ್ರೆ ನಿಮ್ಮನ್ನ ಮಾತಾಡ್ಸೋ ಹಾಗೂ ಇಲ್ವಾ? ಮಾತಾಡ್ಸೋದು ಬೇಡ ಅಂತ ನಾನು ಹೇಳ್ತಿಲ್ಲ. ಹಾಗಿದ್ರೆ ಮನೇಲಿರೋರು ಬಿಡ್ಬೇಕಲ್ಲ. ಮಾತಾಡ್ಕೊಂಡು ಫ್ರೆಂಡ್ ಆಗಿರೋಣ, ಸರಿನಾ? ಬಟ್ ನನಗೆ ಯಾವುದಕ್ಕೂ ಸ್ಟ್ರಿಕ್ಟ್ ಮಾಡಬಾರ್ದು ಅಷ್ಟೇ. ಸರಿ, ಆದರೆ ನಿಜ ಹೇಳಿ, ನಾನು ನಿಮ್ಗೆ ಒಪ್ಪಿಗೆ ಆಗಿದ್ದೀನಿ ಅಲ್ವಾ? ನನಗೆ ಕೇಳಿಸ್ತಿಲ್ಲ, ಜೋರಾಗಿ ಹೇಳಿ. ಹಾಂ ಅಂತ ಹೇಳಿದ್ನಲ್ವಾ? ಏಕೆಂದರೆ ಇಷ್ಟೊಂದೆಲ್ಲ ಹೇಳಿರೋರು ನೀವು. ನಾಳೆ ಮದುವೆ ಆದಮೇಲೆ ನನ್ನನ್ನು ಒಂದು ಮಾತು ಕೇಳಲಿಲ್ಲ ನೀವು ಅಂತ ಕೇಳಬಾರ್ದಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ. ಅಷ್ಟೊಂದೆಲ್ಲ ಡೀಪಾಗಿ ಯೋಚನೆ ಮಾಡಬೇಡಿ. ಆ ಥರ ಎಲ್ಲ ನಾನು ಕೇಳಲ್ಲ.
ನಿಮಗೆ ಆದಂಥ ಸ್ವತಂತ್ರನ ನಾನು ನಿಮಗೆ ಕೊಡ್ತೀನಿ ಅಷ್ಟೇ. ಸರಿ ಹೋಗಲಿ ನಗ್ರಿ, ಇಷ್ಟೊಂದು ಅರ್ಥ ಹೇಗೆ? ಇಷ್ಟೇನಾ, ಬೇರೆ ಇನ್ನೇನಾದರೂ ಇದೆಯಾ ಕೇಳಬೇಕು ಅಂತ? ಸದ್ಯಕ್ಕೆ ಇಷ್ಟೇ ಸಿಂಪಲಾಗಿ ಹೇಳಿದ್ದೀನಿ. ನಾನು ಹೇಗಿರ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಆಮೇಲೆ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆ ಮನೇಲಿ ನಾನು ಹೇಗೆ ಹೇಳ್ತೀನಿ ಅಷ್ಟು ಮಾತ್ರನೇ ನೀವು ಕೇಳಬೇಕು, ಸರಿನಾ? ಅದೇಗಾಗುತ್ತೆ, ಅತ್ತೆ ಮಾವ ಅಂದರೆ ನನ್ನ ಪ್ರಾಣ, ಅವ್ರ ಮಾತು ನಾನು ಮೀರಲ್ಲ. ಮೀರಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಮೊದಲು ಹೇಳಿದ್ದು ನೀವು ಹಾಗೆ ತಾನೇ? ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಹತ್ರ ನಮ್ಮಮ್ಮ ಸ್ವಲ್ಪ ನಾಜೂಕಾಗಿ ಮಾತಾಡಿರ್ಬೋದು, ಆದರೆ ಮನೇಲಿ ನಮ್ಮಮ್ಮ ತುಂಬ ಸ್ಟ್ರಿಕ್ಟು, ಎಸ್ಪೆಷಲಿ ನನ್ನ ಬಗ್ಗೆ, ನನ್ನ ವಿಚಾರದ ಬಗ್ಗೆ. ಏಕೆಂದರೆ ಸೊಸೆಯಿಂದ ಮಗನ್ನ ಹೇಗೆ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ನಿಮಗೆ ಮೊದಲೇ ಹೇಳ್ತಾ ಇರೋದು, ನನ್ನನ್ನು ನೀವು ಮದುವೆ ಮಾಡ್ಕೊತಾ ಇರೋದು ನಾನು ಹೇಗೆ ಹೇಳ್ತೀನಿ ಅದನ್ನು ಕೇಳಬೇಕು ಅಂತ. ಅದನ್ನು ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೇಳ್ದಕ್ಕೆ ಕೇಳಿ ಅಂತ ಅಲ್ಲ. ಅರ್ಥ ಆಯ್ತಾ? ನಾನು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಇದೆ ತಾನೇ? ಸರಿ. ನನ್ನ ಕಂಡೀಷನ್ಗಳಿಗೆಲ್ಲ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸರಿ, ನಾವಿನ್ನು ಬರ್ತೀವಿ. ಅದು ನಾನೇನು ಕೇಳಬೇಕಾಗಿತ್ತು ನಿಮಗೆ. ಕೇಳಿ. ಮತ್ತೆ ನಾನು ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂದರೆ ಹೇಗೆ ಮಾತಾಡಲಿ? ತಪ್ಪು ತಿಳ್ಕೊಬೇಡಿ, ನಿಮ್ಮ ನಂಬರ್ ಕೊಡ್ತೀರಾ? ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮಾತಾಡಿದ್ರೆ ನಿಮ್ಮ ಜೊತೆ ನಿಮ್ಮನ್ನು ಅರ್ಥ ಮಾಡ್ಕೋಬೋದಲ್ವಾ ಅಂತ ಅಷ್ಟೇ. ಆದರೆ ಒಂದಂತ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಪ್ರೀತಿ ಅನ್ನೋ ಭಾವನೆ ಇಲ್ಲ, ಸರಿನಾ? ನನ್ನಿಂದ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸರಿ, ಬನ್ನಿ, ಹೊರಡಬೇಕಾದ್ರೆ ಕೊಡ್ತೀನಿ. ಓಕೆ, ಬರ್ತೀನಿ. ಸರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಏನಕ್ಕಪ್ಪ ಲೈವಲ್ಲಿ ಬಂದಿದ್ದೀನ ಅಂದರೆ, ನಿನ್ನೆ ವಿಡಿಯೋ ಯಾಕೆ ಬಂದಿಲ್ಲ ಅಂತ ತುಂಬ ಕಮೆಂಟ್ಸ್ ಮಾಡಿದ್ದೀರಾ ತುಂಬ ಜನ. ಯಾರಿಗೂ ರಿಪ್ಲೈನೇ ಅಂದರೆ ಕಮೆಂಟಲ್ಲಿ ರಿಪ್ಲೈ ಕೊಡೋಕ್ಕಾಗಿಲ್ಲ ನನಗೆ, ಯಾಕಂದರೆ ಫುಲ್ಲು ಕರೆಂಟ್ ಇಲ್ಲ. ನಿಮಗೆ ಗೊತ್ತು ನಿನ್ನೆ ಎಷ್ಟು ಮಳೆ ಇದೆ ಅಂತ. ತುಮಕೂರಲ್ಲಿ ನಿನ್ನೆ ಒಂದು 5 ಗಂಟೆಗೆ ಸ್ಟಾರ್ಟ್ ಆಗಿದ್ದು, 11 ಗಂಟೆ 12 ಗಂಟೆ ಆದರೂ ಮಳೆನೇ ನಿಂತಿರಲಿಲ್ಲ, ಸಿಕ್ಕಾಪಟ್ಟೆ ಮಳೆ. ನಾನೇನು ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲಿಲ್ಲ. ಆಲ್ಮೋಸ್ಟು ನಾನು 3 ಗಂಟೆಗೆ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡೆ. 5 ಗಂಟೆ ಅಷ್ಟರಲ್ಲಿ ಆಯಿತು, ಅಂದರೆ ಅರ್ಧ ವಿಡಿಯೋ ಎಡಿಟ್ ಆಯಿತು. ಇನ್ನು ಅರ್ಧ ವಿಡಿಯೋಗೆ ವಾಯ್ಸ್ ಕೂಡ ನಾನು ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ, ವಾಯ್ಸು ಕೊಡೋಕ್ಕಾಗಲಿಲ್ಲ. ರೆಡಿ ಆಗಿರೋ ವಿಡಿಯೋ ಎಕ್ಸ್ಪೋರ್ಟ್ ಕೂಡ ಆಗಲಿಲ್ಲ, ಏಕೆಂದರೆ ಪದೇ ಪದೇ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು. ಅರ್ಧ ವಿಡಿಯೋ ಲೋಡಿಂಗ್ ಆಗ್ತಾ ಇದೆ, ಇನ್ನೇನು ಎಕ್ಸ್ಪೋರ್ಟ್ ಆಗೋ ಟೈಮಲ್ಲಿ ಕರೆಂಟ್ ಹೋಗೋದು, ಈ ಥರ ಸುಮಾರು ಸರಿ ಆಗಿ ನಾನೇನು ನಿಮಗೆ ವಿಡಿಯೋ ಬರುತ್ತೆ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ, ಬರಲ್ಲ ಅಂತಲೂ ಹೇಳೋಕ್ಕಾಗ್ದೇನೆ ನನಗೂ ಕೂಡ ಬೇಜಾರಾಯಿತು. ಸರಿ, ಫೈನಲಾಗಿ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ 12 ಗಂಟೆ ಆದರೂ ಪರವಾಗಿಲ್ಲ ಅಪ್ಲೋಡ್ ಮಾಡೋಣ ಅಂತಲೇ ಕಾಯ್ಕೊಂಡೆ ಕೂತಿದ್ದೆ, ಬಟ್ ಆಗಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಇವತ್ತೇನು ವಿಡಿಯೋ ಹಾಕೋದು ಬೇಡ, ಹೇಳಿದ್ರೆ ಮತ್ತೆ ಅದಕ್ಕೂ ರೇಗಾಡ್ತೀರಾ, ನನ್ನ ಮೇಲೆ ಕೂಗಾಡ್ತೀವಿ, ಬೇಜಾರು ಮಾಡ್ಕೊತೀರಾ ಅಂತೇಳಿ ನಾನೇನು ಹೇಳಲಿಲ್ಲ. ಕಮೆಂಟ್ಗೆ ಯಾವುದು ಕೂಡ ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಂದೊಂದು ಸರಿ ಕೆಲವೊಂದು ಟೈಮ್ ಹಿಂಗೆ ಆಗುತ್ತೆ, ಎಕ್ಸ್ಪೋರ್ಟೇ ಆಗ್ತಿಲ್ಲ. ರೆಕಾರ್ಡ್ ಮಾಡಿದೆ, ಕೊನೆಗೆ ರೆಕಾರ್ಡ್ ಮಾಡಿದ್ದು ಅದು ಕೂಡ ರೆಕಾರ್ಡಿಂಗ್ ಕೂಡ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನಾಗಿತ್ತು, ನೆಟ್ವರ್ಕ್ ಪ್ರಾಬ್ಲಮ್ ಏನೂ ಗೊತ್ತಾಗ್ತಾ ಇಲ್ಲ. ಸ್ಕ್ರೀನ್ ರೆಕಾರ್ಡ್ ಕೂಡ ಸರಿಯಾಗಿ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಆ ಥರ ಆಯಿತು. ಮತ್ತು ಬೆಳಗಿನ ಜಾವ ಕುತ್ಕೊಂಡು ಸ್ವಲ್ಪ ಕರೆಂಟ್ ಇತ್ತು, ಮಳೆ ಬರ್ತಿರಲಿಲ್ಲ, ಎಡಿಟ್ ಮಾಡಿದೆ. ನೋಡಿದ್ರೆ ಅದು ಸ್ವಲ್ಪ ಅರ್ಧಂಬರ್ಧ ಆಯ್ತಲ್ವಾ, ಸೊ ಇಂಟ್ರೆಸ್ಟ್ ಇರಲ್ಲ ನೋಡೋರಿಗೆ ಅಂತೇಳಿ ಫುಲ್ ಲಾಂಗ್ ವಿಡಿಯೋನೇ ಹಾಕೋಣ ಅಂತೇಳ್ಬಿಟ್ಟು ಆರಾಮಾಗಿ ಇವತ್ತು ಸ್ವಲ್ಪ ಫ್ರೀ ಟೈಮಲ್ಲಿ ಇದ್ದೆ. ನಿನ್ನೆ ವಿಡಿಯೋ ಸ್ವಲ್ಪ ಇತ್ತಲ್ವ, ಅದ್ರ ಜೊತೆಗೇ ಎಲ್ಲ ಸೇರಿಸಿ ಎಡಿಟ್ ಮಾಡಿ ಹಾಕಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಮುಂದೆ ಡೈಲಿ ಒಂದು ಸ್ವಲ್ಪ ವಿಡಿಯೋದಲ್ಲಿ ಲೈವಲ್ಲಿ ಮಾತಾಡ್ತೀನಿ, ಓಕೆನಾ? ಯಾಕೆ ಅಂತ ಹೇಳ್ತೀನಿ ಕಾರಣ, ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಯಾಕೆ ಅಂತ ಹೇಳೋಕ್ಕಾಗಲ್ಲ, ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ, ಹೇಳ್ತೀನಿ ಅಂತ ಹೇಳಿದ್ದೀನಲ್ವಾ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇದು ಕತೆ ಹೆಸರು ಏನು ಅಂತ ಕೇಳ್ತಾ ಇದ್ದೀರಾ. ಇದಕ್ಕೆ ನಾನು ಯಾವುದೇ ರೀತಿ ಹೆಸರು ಕೊಟ್ಟಿಲ್ಲ. ಇನ್ನೊಂದೇನಪ್ಪ ಅಂದರೆ, ಇದು ಸ್ಟೋರಿ ಬಂದು ಸೂರ್ಯ ಕಲ್ಯಾಣಿದು ಏನಿದೆ ಅರೇಂಜ್ ಮ್ಯಾರೇಜ್, ಇವಾಗ ಮದುವೆ ಸ್ಟೋರಿ ಬರ್ತಾ ಇದೆ. ನೆಕ್ಸ್ಟು ಮದುವೆ ಸ್ಟೋರಿ ತೊಗೊಂಬರ್ತೀನಿ. ಅದರಲ್ಲಿ ಸೂರ್ಯಂಗೆ ಕಂಪ್ಲೀಟಾಗಿ ಕಲ್ಯಾಣಿ ಮೇಲೆ ಲವ್ ಇಲ್ಲ, ಆಯಿತಾ? ಪ್ರೀತಿ ಅನ್ನೋದೇ ಹುಟ್ಟಿಲ್ಲ. ಅವನು ಒಂಥರ ತುಂಬ ಸ್ಟ್ರಿಕ್ಟು ಮನೇಲಿ. ಹಾಗಾಗಿ ನೋಡೋಣ, ಮನೇಲಿ ಅಮ್ಮನೂ ಸ್ಟ್ರಿಕ್ಟ್ ಇದ್ದಾರೆ, ಅವನದೇ ಒಂದಾರಿ, ಅವ್ರ ಅಮ್ಮಂದೇ ಒಂದಾರಿ. ನೋಡೋಣ ಅವರಿಬ್ಬರ ಮಧ್ಯೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ. ಈಗ ಕಲ್ಯಾಣಿ ಮಾತ್ರ ಸೂರ್ಯನ ತುಂಬ ಇಷ್ಟಪಟ್ಟಿದ್ದಾಳೆ, ತುಂಬ ಪ್ರೀತಿ ಮಾಡ್ತಾಳೆ. ಈಗ ಪ್ರೀತಿಸ್ತಾ ಇದ್ದಾಳೆ. ಗಂಡ ಆದರೆ ಅವನೇ ನನ್ನ ಗಂಡ ಆಗಬೇಕು ಅಂತ ಆಸೆ ಪಡ್ತಿದ್ದಾಳೆ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಇದು ಕಲ್ಯಾಣಿ ಸೂರ್ಯನ ಹೇಗೆ ಮನಸ್ಸು ಗೆಲ್ತಾಳೆ, ಹಾಗೆ ಸೂರ್ಯಂಗೆ ಕಲ್ಯಾಣಿ ಮೇಲೆ ಹೇಗೆ ಪ್ರೀತಿ ಹುಟ್ಟುತ್ತೆ ಅಂತ ಈ ಕತೆ. ಇದ್ರ ಒಂದು ಕತೆ ಅಷ್ಟೇ. ಇದು ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಅರ್ಥ ಅಂತ ಏನೋ ನನಗೆ ಗೊತ್ತಿಲ್ಲ.
ಅಷ್ಟೇ ಆಯಿತಾ. ಈ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆದರೂ ಇವತ್ತು ಹುಡುಗಿ ತುಂಬ ಲಾಂಗಾಗಿ ಮಾತಾಡಿದ್ರು, ಅಂದರೆ ತುಂಬ ಲಾಂಗ್ ಟೈಮ್ ಮಾತಾಡಿದ್ರು. ಬೇಜಾರು ಮಾಡ್ಕೋಬೇಡಿ, ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ಕತೆ ಏನೋ ನಾನು ಪ್ಲ್ಯಾನ್ ಮಾಡಿದ್ದೆ, ಸೂರ್ಯಂಗೆ ಏನೇ ಆದರೂ ಕೂಡ ಸೂರ್ಯ ಒಪ್ಕೋಬಾರ್ದು ಅಂತಲೇ ಡಿಸೈಡ್ ಮಾಡಿದ್ದೆ. ಆದರೂ ಕೂಡ ಇಲ್ಲ, ಒಪ್ಕೊಳ್ಳಿ ಸ್ವಲ್ಪ ಒಂದು ತಕ್ಕಮಟ್ಟಿಗೆ ಒಪ್ಕೊಳ್ಳೋ ರೀತಿಯೇ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ನೋಡೋಣ, ಈಗ ಕಲ್ಯಾಣಿ ಸೂರ್ಯನ ಹತ್ರ ನಂಬರ್ ತೊಗೊಂಡಿದ್ದಾಳೆ. ಮುಂದೆ ಹೇಗೋಗುತ್ತೆ ಗೊತ್ತಿಲ್ಲ. ಈ ಮನೆಯವ್ರು ನೋಡಿದ್ರೆ ತುಂಬ ಫಾಸ್ಟಾಗಿ ಮದುವೆ ಅಂತೂ ಮಾಡ್ತಾರೆ. ನೋಡೋಣ ಹೇಗಾಗುತ್ತೆ ಅನ್ನೋದಿನ್ನು. ನಿಮ್ಮ ಕಮೆಂಟ್ಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ, ಇನ್ನು ಯಾವ್ಯಾವ ಥರ ಸ್ಟೋರಿ ಮಾಡಬೇಕು ಇವರಿಬ್ಬರದನ್ನು. ಇವಾಗ ಸದ್ಯಕ್ಕೆ ಇವರಿಬ್ಬರು ಸ್ಟೋರಿ ಯಾವ ಥರ ಒಂದು 3 ಮಂತ್ಸಲ್ಲಿ ಈ ಸ್ಟೋರಿ ಕಂಪ್ಲೀಟಾಗಿ ಮುಗಿಸೋಣ ಅಂತಿದ್ದೀನಿ. ಮತ್ತು ಹೊಸ ಸ್ಟೋರಿಗಳು ತಗೊಂಬರ್ತೀನಿ. ಹೆಂಗೆ ಅಂದರೆ ಒಂಥರ ಮೂವಿಗಳ ಥರ ಸ್ವಲ್ಪನೇ ಸ್ಟೋರಿ, ತುಂಬ ಲಾಂಗಾಗಿ ತೊಗೊಂಡೋಗೋದು ಬೇಡ. ಇದೆಲ್ಲ ಆದಮೇಲೆ ಮತ್ತೆ ಶೋಭಾ ಜೈದು ಐಶುದು ಅದೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ಅವ್ರದ್ದು ಕೂಡ ಎಂಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಿನ್ನೆ ವಿಡಿಯೋ ಯಾಕೆ ಬಂದಿಲ್ಲ ಅಂತಲೇ ಹೇಳಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇನ್ನು ಮುಂದೆ ಒಂದು 5 ಜನದ್ದು ನಾನು ವಿಶಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋದಲ್ಲಿ. ಅಂದರೆ ಯಾರ್ದಾದ್ರೂ ಹುಟ್ಟಿದಬ್ಬ ಇದ್ದರೆ ಅಥವಾ ಆ್ಯನಿವರ್ಸರಿ ಇದ್ದರೆ, ಮೊದಲೆಲ್ಲ ಪಾಪ ಹೇಳಿ ನಾನು ಸ್ಟಾಪ್ ಮಾಡಿದ್ದೆ. ಇನ್ನು ಮುಂದೆ ಇದೇ ರೀತಿ ಫೇಸ್ ಲೈವಲ್ಲಿ ಬಂತು ನಾನು ನಿಮಗೆ ವಿಶಸ್ಸನ್ನು ಮಾಡ್ತೀನಿ. ಯಾರಾದರೂ ವಿಶ್ ಮಾಡೋರಿದ್ದರೆ ಕಮೆಂಟ್ ಮಾಡಿ. ಜಸ್ಟ್ 5 ಜನದಷ್ಟೇ ಆಯಿತಾ. 1 ತಿಂಗಳು ಮುಂಚೆ ಇರೋದನ್ನು ನನಗೆ ಕಮೆಂಟ್ ಮಾಡಿಬಿಡಿ. ನಾಳೆ ನಾಡಿದ್ದು 2 ದಿನದಲ್ಲಿ ಯಾರ್ದು ಇರುತ್ತೆ ಅವ್ರದ್ದು ಕಮೆಂಟ್ ಮಾಡಿ. ಆದಷ್ಟು ನಾನು ಅವ್ರಿಗೆ ಫೇಸ್ ಲೈವಲ್ಲಿನೇ ವಿಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಓಕೆನಾ. ಮತ್ತು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತಾನೆ ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಈ ರೀತಿ ಫೇಸ್ ಲೈವಲ್ಲಿ ನಿಮ್ಮ ಜೊತೆ ಮಾತಾಡೋದು ನಿಮ್ಗೆ ಇಷ್ಟನಾ, ಲಾಸ್ಟಲ್ಲಿ ಅಥವಾ ಫಸ್ಟಲ್ಲಿ? ನಾನು ಎಲ್ರಿಗೂ ಪಬ್ಲಿಕ್ಕಲ್ಲಿ ಎಲ್ಲರೂ ಬಂದು ನನ್ನ ಜೊತೆ ಮಾತಾಡಲಿ ಅಥವಾ ನನ್ನನ್ನು ನೋಡಲಿ, ನನ್ನ ವಿಡಿಯೋ ನೋಡಲಿ ಅಂತ ನಾನು ಮಾಡ್ತಿಲ್ಲ. ಸದ್ಯಕ್ಕೆ ಯಾರು 12,000 ಜನ ನನಗೆ ಫಾಲೋವರ್ಸ್ ಇದ್ದೀರಾ ಅವ್ರ ಜೊತೆ ನಾನು ಮಾತಾಡಬೇಕು ಅಂತ ನನ್ನ ಒಂದು ಆಸೆ ಅಷ್ಟೇ. ಆದಷ್ಟು ಟೈಮ್ ಸಿಕ್ಕಾಗ ಯಾವಾಗ ಮಾತಾಡಬೇಕು ಅಂತ ನನ್ನ ಮನಸ್ಸಿಗೆ ಬರುತ್ತೆ, ಆವಾಗ ಏನು ಮಾತಾಡಬೇಕು ಅಂತ ನನ್ನ ಮನಸ್ಸಿಗೆ ಬರುತ್ತೆ, ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಅನಿಸುತ್ತೆ, ಆವಾಗ ಫೇಸ್ ಲೈವಲ್ಲಿ ಬಂದು ಈ ರೀತಿ ವಿಡಿಯೋದಲ್ಲಿ ಮಾತಾಡ್ತೀನಿ. ಯಾರಿಗೆಲ್ಲ ಈ ರೀತಿ ವಿಡಿಯೋ ನಿಮ್ಗೆ ಇಷ್ಟ ಅಂತ ಇದ್ದರೆ ಕಮೆಂಟ್ ಮಾಡಿ, ಬೇಡ ಅಂದರೆ ಅವಾಯ್ಡ್ ಮಾಡ್ತೀನಿ, ಸರಿನಾ. ಅವಶ್ಯಕತೆ ಇದ್ದರೆ ಮಾತ್ರ ಬರ್ತೀನಿ, ಇಲ್ಲಾಂದರೆ ಡೈಲಿ ಸ್ವಲ್ಪ ಒಂದು 2 ನಿಮಿಷದವರೆಗೂ ಏನಾದರೂ ಒಂದು ಫೇಸ್ ಲೈವಲ್ಲಿ ಮಾತಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನನಗೆ ವ್ಲಾಗ್ ಮಾಡೋದು ಕೂಡ ಇಷ್ಟ ಸ್ನೇಹಿತರೆ. ಬಟ್ ವ್ಲಾಗ್ ಮಾಡೋಕ್ಕೆ ಮನೇಲಿ ನನಗಷ್ಟು ಸಪೋರ್ಟ್ ಇಲ್ಲ, ಓಕೆನಾ. ಈಗ ನಾನು ನನ್ನ ಮಗಳೇ ಮಾಡಬೇಕು. ಸಪೋರ್ಟ್ ಅಂದರೆ ನಾವು ತುಂಬ ಎಲ್ಲೂ ಲಾಂಗ್ ಟ್ರಿಪ್ ಆಗಲಿ ಲಾಂಗ್ ಜರ್ನಿ ಎಲ್ಲ ನಾವು ಮಾಡೋಕ್ಕೆ ಹೋಗಲ್ಲ, ಮನೇಲಿ ಇರ್ತೀವಿ ಆರಾಮಾಗಿ. ನನಗೂ ಅದೆಲ್ಲ ಇಷ್ಟನೂ ಆಗಲ್ಲ. ಸೊ ನನಗೆ ವ್ಲಾಗ್ ಮಾಡೋಕ್ಕೆ ಇಷ್ಟ, ಬಟ್ ಅದು ಸ್ವಲ್ಪ ರಿಸ್ಕು. ಓಡಾಡಿಕೊಂಡು ಅಲ್ಲಿ ಇಲ್ಲಿ ಈ ಟ್ರೈಪ್ಯಾಡ್ ಇಟ್ಕೊಂಡು ಓಡಾಡಬೇಕು, ಮೊಬೈಲು ಎಲ್ಲಿರುತ್ತೋ ಅಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರಬೇಕು ವೀಡಿಯೋಗಳ್ನ. ನಾನೇ ಎಲ್ಲದಕ್ಕೂ ಕ್ಯಾಮ್ರಾ ಇಟ್ಕೊಂಡು ಓಡಾಡೋಕ್ಕಾಗಲ್ಲ, ಒಬ್ಬರು ಸಪೋರ್ಟಿಗಿದ್ದರೆ ಮಾಡ್ಬೋದು. ಸೊ ಹಾಗಾಗಿ ಮನೇಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ನಾವು ಅವ್ರಿಗೆ ತುಂಬ ಫೋರ್ಸ್ ಮಾಡೋಕ್ಕಾಗಲ್ಲ, ಆಯಿತಾ. ಹಾಗಾಗಿ ಈ ಥರ ಲೈವಲ್ಲಿ ನಿಮ್ಮ ಜೊತೆ ಬಂದು ಮಾತಾಡ್ತೀನಿ. ಇಷ್ಟ ಇರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವೀಡಿಯೋಸ್ಗೆ ಶೇರ್ ಮಾಡಿ, ಸರಿನಾ. ಓಕೆ, ಇವತ್ತೇನು ಹೇಳಿದ್ದೀನೋ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.